92ನೇ ಕೀರ್ತನೆ. ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವರಾಗಿದ್ದೇವೆ. 15 ವಚನಗಳುಂಟು. 14ನೇ ವಚನದವರೆಗೂ ಉತ್ತರ ಪ್ರತ್ಯುತ್ತರ ಓದಿಕೊಂಡು ನಾವು 15ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 92 ಕೀರ್ತನೆ. ನಾವು ಮೊದಲನೇ ವಚನ ಸ್ಟೇಜ್ ಮೇಲೆ ಓದಬೇಕಾದ್ರೆ 2ನೇ ವಚನ ನೀವು ಓದಬೇಕು ಸಭಿಕರು. ಅದೇ ರೀತಿಯಾಗಿ ಕೊನೆಯ ವಚನ ಒಟ್ಟಾಗಿ ನಾವು ಓದುವವರಾಗಿದ್ದೇವೆ. 92ನೇ ಕೀರ್ತನೆ. ಮೊದಲನೇ ವಚನ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ, ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಸಂಖ್ಯವಾಗಿವೆ. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹುಲ್ಲಿನಂತೆ ಬೆಳೆಯುವುದು, ತೀರಾ ಹಾಳಾಗುವುದಕ್ಕಾಗಿ. ಯೆಹೋವನೇ, ಇಗೋ ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗಿದ್ದಾರೆ, ಅಧರ್ಮಿಗಳೆಲ್ಲ ಚದರಿ ಹೋಗುವರು. ನನ್ನ ಶತ್ರುಗಳು ಉಂಟಾದ ದುರ್ಗತಿಯನ್ನು ಕಣ್ಣಾರೆ ಕಂಡಿದ್ದೇನೆ, ನನಗೆ ವಿರೋಧವಾಗಿ ಎದ್ದವರ ವಿಪತ್ತನ್ನು ಕಿವಿಯಾರೆ ಕೇಳಿದ್ದೇನೆ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆರಳುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. 15ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ ಪ್ರಿಯರೇ. ಹೀಗೆ ಅವರು ಯೆಹೋವನ ಸಂತತಿಗೆ ದೃಷ್ಟಾಂತರಾಗಿರುವರು, ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ಹೌದು ಪ್ರಿಯರೇ, ದೇವರೇ ನಮಗೆ ಎಲ್ಲವೂ ಆಗಿದ್ದು ನಡೆದುಕೊಂಡು ಬರ್ತಾ ಇದ್ದಾನೆ. ದೇವರ ಸನ್ನಿಧಾನಕ್ಕೆ ನಾವಾಗಿ ಬಂದಿಲ್ಲ ಪ್ರಿಯರೇ, ಆತನೇ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಆತನ ಪ್ರೀತಿ ಸತ್ಯತೆ ಸದಾಕಾಲ ಹೊಂದಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ಒಂದು ಆರಾಧನೆಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ, ಆರಾಧನೆ ದೇವರು ನಮ್ಮನ್ನು ನಡೆಸಬೇಕಾಗಿದೆ. ನಮ್ಮನ್ನು ಆತನ ಒಂದು ಅಭಿಷೇಕ ತುಂಬಿಸಲ್ಪಡಬೇಕಾಗಿದೆ. ಅದು ಮಾತ್ರವಲ್ಲ, ಆತನ ವಾಕ್ಯದ ಮೂಲಕವಾಗಿ ನಮ್ಮ ಚೈತನ್ಯಗೊಳಿಸಬೇಕಾಗಿದೆ. ನಮ್ಗೆ ಬೇಕಾಗಿರುವಂತಹ ಬಲ, ಶಕ್ತಿ, ಈ ಲೋಕದಲ್ಲಿ ಜೀವಿಸಿಗೆ ಬೇಕಾಗಿರುವಂತಹ ಜ್ಞಾನವನ್ನು ದೇವರು ತಾಯಿ ನಮಗೆ ಅನುಗ್ರಹಿಸಿಕೊಡಬೇಕಾಗಿದೆ. ಈ ಸಮಯವು ಅದು ಆತನದಾಗಿದೆ ಪ್ರಿಯರೇ. ನಮ್ಮನ್ನು ಒಪ್ಪಿಸಿಕೊಡೋಣ. ಆತ ನಮ್ಮನ್ನು ಆಶೀರ್ವದಿಸೋದಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನಲ್ಲ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ಯೇಸಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ವಿಶೇಷವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನೀನು ಎಷ್ಟು ಒಳ್ಳೆಯವನಾಗಿದ್ದಿ ಕರ್ತನೆ, ನಂಬಿಗಸ್ತ ದೇವನಾಗಿದ್ದಿ. ನೀನು ವಾಗ್ದಾನವನ್ನು ಮಾಡಿದಂಥ ದೇವರನ್ನು ನೆರವೇರಿಸುವಂಥ ದೇವನಾಗಿದ್ದೀರ. ಈ ಒಂದು ದಿನದಲ್ಲಿ ಯೇಸಪ್ಪ, ಹೌದು ರಾಜ, ಈ ಒಂದು ಕರ್ತನ ಆರಾಧನೆಗೆ ಬರಬೇಕಾ ಮಕ್ಕಳನ್ನ ಸರಿಯಾದ ಸಮಯಕ್ಕೆ ನೀನು ಕರ್ಕೊಂಡು ಬರ್ಬೇಕೆ ನಾನು ಹೇಳುತ್ತೇನಪ್ಪ. ಯೇಸುವಿನ ನಾಮದಲ್ಲಿ ಎಲ್ಲ ತಡೆಗಳನ್ನು ತೆಗೆದಾಗ ಕರ್ತನೆ, ನಿನ್ನ ಮಕ್ಕಳನ್ನು ಆರಾಧನೆಯಲ್ಲಿ ಕರ್ತನೆ, ನಿನ್ನ ಒಂದು ಕರ್ತನೆ ಪ್ರಸನ್ನತೆಯನ್ನು ನಡೆಸಬೇಕೆ ನಾನು ಹೇಳುತ್ತೇನೆ. ನಿನ್ನ ಪ್ರಸನ್ನತೆ ನಾವೇನು ಮಾಡಲು ಸಾಧ್ಯವಿಲ್ಲ ಯೇಸಪ್ಪ. ನಿನ್ನ ಪ್ರಸನ್ನತೆ ನಮಗೆ ಬೇಕು ರಾಜ. ನೀವು ನಮ್ಮನ್ನು ನಡೆಸಬೇಕಾಗಿದೆ ಅಪ್ಪ. ನಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೇವೆ. ಆರಾಧನೆಯ ಪ್ರತಿಯೊಂದು ಭಾಗದಲ್ಲೂ ನಿನ್ನ ಮಕ್ಕಳಿಗೆ ಜ್ಞಾನ ಕೊಟ್ಟು, ಆಲೋಚನೆ ಕೊಟ್ಟು ಅಪ್ಪ, ನೀನು ನಮ್ಮನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ದೇವರ ಸಮ್ಮುಖದಲ್ಲಿರುವಂತ ನಾವು ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನ ಸ್ತುತಿಸೋಣ. ನಾವೆಲ್ಲರೂ ಬಾಯಿಗಳನ್ನು ತೆರೆದು ದೇವರು ನಮ್ಮ ಜೀವಿತಗಳಲ್ಲಿ ಮಾಡುವಂತ ಎಲ್ಲ ಮೇಲುಗಳನ್ನು ನೆನೆಸಿ ನಾವು ದೇವರಿಗೆ ದೇವರಪ್ಪ, ನಿನ್ನಿಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ನಮ್ಮ ಜೀವಿತದ ಪ್ರತಿಯೊಂದು ದೇವರಪ್ಪ ರಾಜ ಕಾರ್ಯಗಳಲ್ಲಿ ನೀನು ನಮ್ಮ ಜೊತೆಯಲ್ಲಿ ಇದ್ದೀರಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧನೇ, ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ ರಾಜ. ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಹಾಲೆಲೂಯಾ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು
ಮಾಡ್ಲಿಕ್ಕೆ ಆಗೋದಿಲ್ಲ ದೇವ್ರೆ. ದೇವ್ರೆ, ಆ ದಿನ ಮೋಶೆಯ ಸಂಗಡ ಇದ್ದಂತ ಪ್ರಸನ್ನತೆ, ಆ ದಿನ ರಾಜನಿನ ಜನರನ್ನ ನಡೆಸಿದಂತ ಒಂದು ಪ್ರಸನ್ನತೆ ದೇವ್ರೆ ಈಗ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ದೇವ್ರೆ, ನೊಂದಂತ ಮನಸ್ಸುಗಳನ್ನ ಸಂತೈಸಲಿ ಸ್ವಾಮಿ. ದೇವ್ರೆ, ಸೋತವರ ರಾಜ ಸೋತವರನ್ನ ಉಜ್ಜೀವನಗೊಳಿಸಲಿ ಸ್ವಾಮಿ. ದೇವ್ರೆ, ನೀನು ಮಹಿಮೆ ಹೊಂದಿಕೊಂಡು ರಾಜ ಸ್ತೋತ್ರ ಕರ್ತನೆ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಎಲ್ಲರೂ ಸೇರಿ ಹೇಳುವೆ. ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ದೇವರೇ, ನಿನ್ನ ಪ್ರಸನ್ನತೆ ನಾವು ಬಯಸ್ತೇವೆ ಸ್ವಾಮಿ. ಜೀವ ಜಲವಾಗಿ ನಮ್ಮ ಮಧ್ಯದಲ್ಲಿ ನೀವು ಇಳಿದು ಬರಲಿ ಸ್ವಾಮಿ. ದೇವರೇ, ದೊಡ್ಡ ಮೇಘವಾಗಿ ನಮ್ಮ ಮಧ್ಯದಲ್ಲಿ ನೀವು ಇಳಿದು ಬರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ರಾಜ. ಸ್ತೋತ್ರ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ ಕರ್ತನೆ. ಹಾಲೆಲೂಯಾ. ಪಾರಿನ ಪ್ರಸನ್ನತೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ನಾವೆಲ್ಲರೂ ಕೇಳೋಣವೇ, ದೇವರ ಪ್ರಸನ್ನತೆ ನಾವು ಆತರಿಯುವಾಗ ಆತನ ವಾಕ್ಯ ಬೆಳೆಯುತ್ತದೆ. ಹೇಗೆ ಜಿಂಕೆ ನೀರಿಗಾಗಿ ಆತರಿದ್ದು, ಆ ರೀತಿಯಾಗಿ ನಾವು ಮನಗುಲಿನ ಆತರಿದ್ದು ಎಂಬುದಾಗಿ ಕೀರ್ತನೆಗಾರರು ಹೇಳುವಾಗ ನಾವು ಆ ರೀತಿಯಾಗಿ ನಾವು ದೇವರ ಆತ್ಮನನ್ನ ಕೇಳೋಣ. ದೇವರಿನ ಆತ್ಮನ ಸಹಾಯ ನಮಗೆ ಬೇಕು ರಾಜ. ಈ ದಿನ ಬೆಳಗಿನ ಸಮಯದಲ್ಲಿ ನಿನ್ನ ಆತ್ಮನ ಸಹಾಯ ನಮಗೆ ಬೇಕು ಸ್ವಾಮಿ. ನೀನಿಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಹಾಲೆಲೂಯಾ, 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 ಸ್ತೋತ್ರ ಕರ್ತನೆ. ಜೀವ ಜಲ ನೀನೇ, ಓಡಾಡದ ಬುಗ್ಗೆಯು, ಒಳ್ಳೆಯ ಆಲೋಚಕನೇ, ಒಳ್ಳೆಯ ಆಲೋಚಕನೇ, ನನ್ನನ್ನು ನಿಯಂತ್ರಿಸು. ನನ್ನೊಟ್ಟಿಗೆ ಸೇರಿ ಜೀವ ಜಲ ನೀನೇ, ಜೀವ ಜಲ ನೀನೇ, ಓಡಾಡದ ಬುಗ್ಗೆಯು, ಒಳ್ಳೆಯ ಆಲೋಚಕನೇ, ಒಳ್ಳೆಯ ಆಲೋಚಕನೇ, ನಮ್ಮನ್ನು ನಿಯಂತ್ರಿಸು. ಬನ್ನಿ ಪವಿತ್ರಾತ್ಮನೇ, ಪ್ರಸನ್ನತೆ ಬಯಸುವೆನು. ನಿನ್ನಾತ್ಮರಿಂದ, ನಿನ್ನಾತ್ಮರಿಂದ ನನ್ನ ತುಂಬಿಸಿ ನೀನಾಳಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ಬನ್ನಿ ಪವಿತ್ರಾತ್ಮನೇ, ಪ್ರಸನ್ನತೆ, ಪ್ರಸನ್ನತೆ ಬಯಸುವೆನು. ನಿನ್ನಾತ್ಮರಿಂದ, ನಿನ್ನಾತ್ಮರಿಂದ ನನ್ನ ತುಂಬಿಸಿ ನೀನಾಳಿಕೆ ಮಾಡು. ನೀನು ನಮ್ಮ ನಡೆಸುವಾಗ
ನೀನಾಳ್ವಿಕೆ ಮಾಡು. ನಾವೆಲ್ಲರೂ ಕೇಳೋ ದೇವ, ನೀನಾಳ್ವಿಕೆ ಮಾಡು, ನೀನಾಳ್ವಿಕೆ ಮಾಡು, ನೀನಾಳ್ವಿಕೆ ಮಾಡು. Hallelujah. ಸ್ತೋತ್ರ ಸ್ತೋತ್ರ. ನೀನಾಳ್ವಿಕೆ ಮಾಡು. ದೇವರೇ, ನಿಮ್ಮನ್ನ ಆರಾಧಿಸ್ತಾರೆ, ನಿಮ್ಮನ್ನ ಗಣಪಡಿಸ್ತಾರೆ. ನೀನಾಳ್ವಿಕೆ ಮಾಡಿ ಸ್ವಾಮಿ, ನೀನಾಳ್ವಿಕೆ ಮಾಡಿ ಸ್ವಾಮಿ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ನಾನು ಜೀವವಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ. ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ. ನಾನು ಜೀವವಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ. ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ. ನನಗಾಗಿ ಪ್ರಾಣ ಕೊಟ್ಟ ದೇವರು ನೀನೇ. ನಿನ್ನ ಪ್ರೀತಿಯ ಬಿಂದುವಾಗಲಿ ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ. ಕೊನೆಯವರೆಗೂ ಹೇಳುವೆ, ಯೇಸು ಒಳ್ಳೆಯವ ಎಂದು. ನನಗಾಗಿ ಪ್ರಾಣ ಕೊಟ್ಟ ದೇವರು ನೀನೇ. ನಿನ್ನ ಪ್ರೀತಿಯ ಬಿಂದುವಾಗಲಿ ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ. ಕೊನೆಯವರೆಗೂ ಹೇಳುವೆ, ಯೇಸು ಒಳ್ಳೆಯವ ಎಂದು. ಎಲ್ಲರೂ ಸ್ತೋತ್ರವೆತ್ತಿ, ಒಳ್ಳೆಯವ, ಯೇಸು ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ನಾನು ಭಕ್ತಿ ಮಾಡಲೆಂದೇ ಒಪ್ಪಿಸಿಕೊಂಡೆ ನಿನ್ನನ್ನೇ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವಾನನಾಗಿ. ನಾನು ಭಕ್ತಿ ಮಾಡಲೆಂದೇ ಒಪ್ಪಿಸಿಕೊಂಡೆ ನಿನ್ನನ್ನೇ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವಾಗಿ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊರೆಯಿಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ, ಒಳ್ಳೆಯವ, ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ದೇವರೇ, ನೀನು ಒಳ್ಳೆಯದನ್ನೇ ಮಾಡುವಂತ ದೇವರೇ ನೀನಾಗಿದ್ದೀರಿ. ನಿನ್ನ ವಾಕ್ಯ ಹೇಳುತ್ತೆ, ದೇವರೇ, ನೀನು ನನ್ನ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತೀನಿ. ದೇವರೇ, ನಾನು ನಿಮ್ಮನ್ನ ಪ್ರೀತಿಸ್ತೇವೆ ರಾಜ, ನಾವು ನಿಮ್ಮನ್ನ ಪ್ರೀತಿಸ್ತೇವೆ ರಾಜ. ನಾವೆಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿ ಒಳ್ಳೆ ಕಾರ್ಯಗಳನ್ನು ಜರುಗಿಸುವಾಗಲು ನೀನಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಆಶ್ರಯವಾಗಿದ್ದೀರಿ. ನಿನ್ನನ್ನು ಆರಾಧಿಸ್ತೇವೆ ರಾಜ. ನಾವೆಲ್ಲರೂ ಸೇರಿ ದೇವರಿಗೆ, ದೇವರೇ, ನಾನು ನಿಮ್ಮನ್ನು ಆರಾಧಿಸ್ತೇನೆ ಸ್ವಾಮಿ. ನನ್ನ ಹೃದಯದ ಆಳದಿಂದ ನಿಮ್ಮನ್ನು ಆರಾಧಿಸ್ತೇನೆ ಸ್ವಾಮಿ. ಅದೊಂದೇ ನನ್ನ ಆಸೆ ಸ್ವಾಮಿ. ದೇವರ ಸಮ್ಮುಖದಲ್ಲಿ ನಿಂತಿರುವಂತ ನಾವು, ಆತನನ್ನು ಆರಾಧಿಸಬೇಕಾಗಿ ಬಂದಿರುವಂತ ನಾವು, ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಂಡವರಾಗಿ ಹೇಳಿದ್ರೆ, ದೇವರೇ, ನನ್ನನ್ನು ನಾನು ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸ್ತೇನೆ ಸ್ವಾಮಿ. ನೀನು ನನ್ನ ಆರಾಧನೆಗೆ ಯೋಗ್ಯನಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ದೇವಾ, ನಿಮ್ಮನ್ನು ಆರಾಧಿಸ್ತೇವೆ.
ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರ್ಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರ್ಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಶಾಪ ಮುರಿಬಾದು, ಎಲ್ಲ ಶಾಪ ಮುರಿಬಾದು, ಎಲ್ಲ ವ್ಯಾಧಿ ನೀಬಾದು, ಎಲ್ಲ ಬಾಧೆ ತೀರ್ಬಾದು ನಿನ್ನಾಮಕ್ಕೆ. ಎಲ್ಲ ಶಾಪ ಮುರಿಬಾದು, ಎಲ್ಲ ವ್ಯಾಧಿ ನೀಬಾದು, ಎಲ್ಲ ಬಾಧೆ ತೀರ್ಬಾದು ನಿನ್ನಾಮಕ್ಕೆ. ಎಲ್ಲರೂ ಸೇರಿ ಯೇಸು 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 ನೀನು ಉನ್ನತ. ಯೇಸು 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 ನೀನು ಉನ್ನತ, ನೀನು ಉನ್ನತ. ನನ್ನ ಆಸೆ, ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ನಿನಗೆ ಮಾತ್ರವೇ ಮಹತ್ವದೇವನೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ನಿನಗೆ ಮಾತ್ರವೇ ಮಹತ್ವದೇವನೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಗಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀನು ಉನ್ನತ. ಎಲ್ಲ ನಾಮಗಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀನು ಉನ್ನತ. ಯೇಸು 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 ನೀನು ಉನ್ನತ. ಯೇಸು 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 ನೀನು ಉನ್ನತ, ನೀನು ಉನ್ನತ. ದೇವರಿನ ಸಮ್ಮುಖದಲ್ಲಿ ನಿಮ್ಮನ್ನು ಆರಾಧಿಸ್ತೇವೆ ಸ್ತೋತ್ರ. ನಾವೆಲ್ಲರೂ ಸೇರಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ಈ ತಿಂಗಳಿಡೀ ನಮ್ಮನ್ನು ನಡೆಸಿಕೊಂಡು ಬಂದು ಕೊನೆಯ ವಾರದಲ್ಲಿ ನಮ್ಮನ್ನು ನಿಲ್ಲಿಸಿರುವುದು ದೇವರಿಗೆ ನಾವೇನು ದೇವರೇ ನೀನು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡಿದ್ದೀವಿ. ಹೌದು ಸ್ವಾಮಿ, ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ ದೇವರೇ ನಾವು ಹಾದು ಹೋದಾಗಲೂ ನೀನು ನಮ್ಮ ಜೊತೆಯಲ್ಲಿ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಆರಾಧಿಸ್ತೇವೆ, ಅದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ ಎಂಬುದಾಗಿ ನಾವು ಬಾಯಿಗಳನ್ನು ತೆರೆದು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ನಾವು ಸಮರ್ಪಿಸೋಣ. ಹಾಲೆಲೂಯಾ. ದೇವರಪ್ಪ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಇದು ನಮ್ಮ ಸಮಯ, ನಾವು ದೇವರನ್ನ ಸ್ತುತಿಸುವಂತ ಸಮಯವಾಗಿದೆ. ದೇವರ ಪ್ರಸನ್ನತೆಯನ್ನು ನಾವು ಹಾಡಿ ಹರಸುವಂತ ಸಮಯವಾಗಿದೆ. ನಾವು ಹೇಳುವ ದೇವರೇ ನಾಮಕ್ಕಾಗಿ ದೇವರೇ ನೀವು ಮಾಡುವಂತ ಎಲ್ಲ ಮೇಲುಗಳಿಗಾಗಿ ನಿಮಗೆ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಹಾಲೆಲೂಯಾ. ದೇವರೇ ಸ್ತೋತ್ರ ರಾಜ. ನೀನೊಬ್ಬರೇ ನಮ್ಮನ್ನು ನಡೆಸಿರುವಂತ ದೇವರು, ನೀನೊಬ್ಬರೇ ನಮ್ಮನ್ನ ಕಾದಿರುವಂತ ದೇವರು, ನೀನೊಬ್ಬರೇ ನಮ್ಮನ್ನ ದೇವರ ಪ್ರತಿ ನಿತ್ಯವೂ ನಮ್ಮನ್ನ ಕಾಪಾಡುವಂತ ದೇವರು ನೀನು ಆಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ ನಿಮ್ಮನ್ನ ಆರಾಧಿಸ್ತೇವೆ ಸ್ವಾಮಿ, ನಿಮ್ಮನ್ನ ಸ್ತುತಿಸ್ತೇವೆ ರಾಜ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಬಲಹೀನ ಸಮಯಾದಿ ಬಲ ನೀಡಿದ್ದು
ಆರಾಧನೆಗಳನ್ನು ನಿನಗೆ ಸಮರ್ಪಿಸ್ತೇವೆ. ನೀನು ಮಹಿಮೆ ಹೊಂದಿಕೊಳ್ಳಿ ಯೇಸುವಿನ ಹೆಸರಿನಲ್ಲಿ
ಗೊತ್ತಿರುವಂತೆ ನಮ್ಮ ಸತ್ಯವೇದಗಳನ್ನ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ ಪ್ರಿಯರೇ. Take your Bible to Epistle according to Galatians chapter 5. 5ನೇ ಅಧ್ಯಾಯದಲ್ಲಿ 13ರಿಂದ 15ನೇ ವಚನ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 13ರಿಂದ 15ನೇ ವಚನ. ನಮ್ಮ ಹತ್ತಿರುವಂತಹ ಟೋನಿ ಬ್ರದರ್ ಅವರು ಓದಬೇಕಂತ ಹೇಳ್ಕೊಡ್ತೇನೆ. Galatians chapter 5 verses from 13 to 15. ಸಹೋದರರೇ, ನೀವು ಸ್ವತಂತ್ರರಾಗಬೇಕೆಂದು ದೇವರನ್ನು ಮನವರಾದರು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಟ್ಟಿ ಹರಕೊಂಡು ನುಂಗುವುದಾದರೆ ಒಬ್ಬರಿಗೊಬ್ಬರು ನಾಶವಾಗಿರಿ ನೋಡಿರಿ. ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಈ ಒಂದು ಮಾತಿನ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನಾವು ಒಬ್ಬರೊಬ್ಬರು ಪ್ರೀತಿ ಮಾಡುವಂಥ ಅಂಗಿನಲ್ಲಿದ್ದೇವೆ. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಿ ಎಲ್ಲರೂ ಕುಳಿತುಕೋಣ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗಬೇಕಾದ್ರೆ ಕಾಣಿಕೆ ತೆಗೆದು ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ಆರಾಧನೆ. ಯೇಸುವೇ, ನಿನಗೆ ಆರಾಧನೆ. ಸಂತ ಪ್ರೇಮಿ, ನೀ ನನ್ನನ್ನು ಬರೆದಿರುವೆ. ವಿಶ್ವರೂಪಕಾರ, ನೀ ನನ್ನನ್ನೇ ಮಾಡಿರುವೆ. ಶಾಶ್ವತ ಪ್ರೇಮಿ, ನೀ ನನ್ನನ್ನು ಬರೆದಿರುವೆ. ವಿಶ್ವರೂಪಕಾರ, ನೀ ನನ್ನನ್ನೇ ಮಾಡಿರುವೆ. ಯುಗ ಯುಗದವರೆಗೂ ನಿನ್ನ ನಾಮ ಉನ್ನತವು. ಕಾಲೆ ಕಾಲೆ ಕಾಯು ಯುಗ ಯುಗದವರೆಗೂ ನಿನ್ನ ನಾಮ ಉನ್ನತವು. ಕಾಲೆ ಕಾಲೆ ಕಾಯು ಆಶ್ರಯವೇ ನನ್ನ ಆಧಾರವೇ, ನಿನಗೆ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ಆರಾಧನೆ. ಯೇಸುವೇ, ನಿನಗೆ ಆರಾಧನೆ. ಆಗಿದ್ದಾನೆ, ಒಳ್ಳೆಯದನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾ ಬರ್ತಾ ಇದ್ದಾನೆ. ಅಂತಹ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಸ್ವಾಗತ ಮಾಡುವುದಾಗುತ್ತೆ. ಈ ಒಂದು ವಿಶೇಷ ಸಮಯದಲ್ಲಿ ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥ ಪ್ರತಿಯೊಬ್ಬರು ಮತ್ತು ಮದುವೆ ದಿನ ಆಚರಿಸಿಕೊಳ್ಳುವಂಥವರು ದಯವಿಟ್ಟು ನಿಂತುಕೊಂಡಾಗ ನನಗೆ ಪ್ರಾರ್ಥನೆ ಮಾಡುವುದಾಗುತ್ತೆ. ಪ್ರಿಯ ಬರ್ತಾರೆ, ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆ, ನಿನಗೆ ಸ್ತೋತ್ರವು ಈಗಾಗಲೇ ಕರ್ತ ಕೊಟ್ಟಿರುವಂಥ ಈ ಕಾಣಿಕೆಗಳನ್ನ ಕಟ್ಟೆ ನಿಮ್ಮ ಪಾಸನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಕಾಣಿಕೆಗಳನ್ನ ಆಶೀರ್ವದಿಸು ಕರ್ತಾನೆ. ನೀನು ಕೊಟ್ಟಿರುವಂತಹ ಬಲ ಸಾಮರ್ಥ್ಯದಲ್ಲಿ ಜ್ಞಾನದಲ್ಲಿ ನಾವು ಸಂಪಾದಿಸುವಲ್ಲಿ ಕರ್ತನೆ, ನಿಮಗೆ ನಾವು ಕರ್ತನೆ ಎಸಪ್ಪ ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಯ ಉದ್ಧಾರಕ್ಕಾಗಿ ಕೊಟ್ಟಿದ್ದೇವೆ. ನೀನು ಅದನ್ನು ಆಶೀರ್ವದಿಸಿ ನಿನ್ನ ಮಕ್ಕಳ ಕರ್ತನೆ ಹೌದು ಎಸಪ್ಪ ಎಲ್ಲ ಕೊರತೆ ನೀಗಿಸಿ ನಡೆಸಿಕೊಡಬೇಕೆ ನಾನು ಬೇಡುತ್ತೇನಪ್ಪ. ದೇವ ಹೌದು ರಾಜ, ಕೊಟ್ಟುವಂಥ ಪ್ರತಿಯೊಬ್ಬರು ಕರ್ತನೆ ಯಾವ ಕೊರತೆ ಇರದಂತೆ ಅಪ್ಪ ಅವರಿಗೆ ಕರ್ತನೆ ನಿನ್ನ ಒಂದು ಐಶ್ವರ್ಯ ತಕ್ಕ ಹಾಗೆ ಅವ್ರನ್ನ ಆಶೀರ್ವದಿಸಿ ನಡೆಸಿಕೊಡಬೇಕೆ ನಾವು ಬೇಡುತ್ತೇನೆ. ಈ ಒಂದು ವೇಳೆಯಲ್ಲಿ ಏಸಪ್ಪ ನಿನ್ನ ಮುಂಭಾಗದಲ್ಲಿ ನಿಂತಿರುವಂಥ ನಿನ್ನ ಮಗನಾದ ಡೇವಿಡನಿಗೆ ಒಪ್ಪಿಸಿಕೊಡುತ್ತೇನೆ.
ಕಾಯ್ದ ವರ್ಷವಲ್ಲ ಕಾಯ್ದಂತ ದೇವರು. ಅಪ್ಪ ನೀನು ಎಷ್ಟು ಒಳ್ಳೆಯವನಾಗಿದ್ದಿ. ಆ ಮಗನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನ ಅದ್ಭುತಗಳನ್ನ ಮಾಡಿದಂಥ ದೇವನಿನಾಗಿರೋದಕ್ಕಾಗಿ ಸ್ತೋತ್ರ. ಆ ಮಗನ ಕೈ ಕೆಲಸವನ್ನು ಆಶೀರ್ವದಿಸಿದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ಮುಂದಿನ ವರ್ಷವೂ ಸಹ ಆ ಮಗನೊಂದಿಗೆ ಇಮ್ಯಾನ್ಯುಯೇಲನಾಗಿದ್ದು ಎಬಿನೇಸರನಾಗಿದ್ದು ಕರ್ತ ಆ ಮಗನ ಕಾಯಬೇಕೆ ನಾನು ಬೇಡುತ್ತೇನಪ್ಪ. ಹೃದಯ ನೋಡುವಂಥ ದೇವನೀನು ಕರ್ತ. ಆ ಮಗನ ಕರ್ತ ನಿನ್ನಲ್ಲಿ ಸಂತೋಷಿಸುವಂತೆ, ಇನ್ನೂ ಅಧಿಕವಾಗಿ ನಿನ್ನನ್ನೇ ಕರ್ತನೆ ಅಪ್ಪ ನಾನು ನೆಚ್ಚಿಕೊಂಡು ಬಾಳುವಂತೆ ಅಪ್ಪ, ನನ್ನ ಅವಲಂಬಿಸಿಕೊಳ್ಳುವಂತೆ ಕಾರ್ಯ ಮಾಡಿ ಬಲಪಡಿಸು ಆ ಮಗನ ಏಸಪ್ಪ. ನಿನ್ನ ಒಂದು ರಾಜ್ಯದ ವಿಸ್ತಾರಕ್ಕಾಗಿ ಆ ಮಗನ ಉಪಯೋಗಿಸಿಕೊಳ್ಳಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ ಏಸಪ್ಪ. ಈ ಒಂದು ವೇಳೆಯಲ್ಲಿ ಕರ್ತನೆ ನಿನ್ನ ಮಗ ಚಿಕ್ಕ ಮಗುವನಿಗೆ ಒಪ್ಪಿಸಿಕೊಡುತ್ತೇನೆ. ಪ್ರಿಯ ಮಗನ ಆಶೀರ್ವದಿಸು ಅಪ್ಪ. ಒಳ್ಳೆ ಜ್ಞಾನವನ್ನು ಕೊಡು ಅಪ್ಪ, ಆರೋಗ್ಯ ಕೊಡು ಏಸಪ್ಪ. ಈ ಚಿಕ್ಕ ವಯಸ್ಸಿನಲ್ಲಿ ನಾನು ಅಂಗೀಕರಿಸಿಕೊಳ್ಳುವಂತೆ, ನಿನ್ನ ಮಗಳಾಗಿ ಮಾರ್ಪಡುವಂತೆ ಏಸಪ್ಪ. ಮಗಳು ಕರ್ತನೆ ಹೌದು ರಾಜ, ತನ್ನ ತಾಯಿಗೆ ಒಂದು ಆಶೀರ್ವಾದವಾಗಿ, ಸಭೆಯಲ್ಲಿ ಆಶೀರ್ವಾದವಾಗಿರುವಂತೆ ಬೆಳೆಯುವಂತೆ ನೀ ಕಾರ್ಯ ಮಾಡಬೇಕೆ ನಿನ್ನ ಪಾತ್ರದಲ್ಲಿ ಒಪ್ಪಿಸಿಕೊಡುತ್ತೇನಪ್ಪ. ರಕ್ಷಕ ಮತ್ತೊಂದಾವರ್ತಿ ಕಾಣಿಕೆ ಭಾಗಗಳನ್ನ ಕರ್ತನೆ ಬರ್ತಾರೆ ಆಚರಿಸಿಕೊಳ್ಳುವಂತ ನೀವು ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಎಲ್ಲರೂ ಜೋರಾಗಿ ದೇವರಿಗೆ ತಪಾಸ ತಟ್ಟಲ್ವಾ? ಹೋಗಿ ಏನಿಗೆ ಕೂತ್ಕೊಂಡಿರೋದಪ್ಪ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅದಕ್ಕೋಸ್ಕರ ಸೋತೋಗಿದ್ದೀರಾ. ಅದು ರಾತ್ರಿ ನಿದ್ದೆ ಮಾಡಲಿಲ್ವೇನೋ? ಯಾರೆಲ್ಲ ರಾತ್ರಿ ನಿದ್ದೆ ಮಾಡಲಿಲ್ಲ? ಚೆನ್ನಾಗಿ ಒಳ್ಳೆ ವೆದರ್ ಇತ್ತಲ್ಲ, ಇದೇ ಮಾಡಬೇಕಲ್ಲ, ಚಳಿ ಇತ್ತಲ್ಲ. ಅವಾಗ ಬಿಸಿಗಾಲದಲ್ಲಿ ನಿದ್ದೆ ಬರಲ್ಲ, ಚಳಿಗಾಲದಲ್ಲಿ ನಿದ್ದೆ ಬರಬೇಕಲ್ಲ. ಇವಾಗ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಇದ್ದೇವೆ ಪ್ರಿಯರೇ. ಏನೆಲ್ಲ ಭಾರ ಅಂತ ಇಟ್ಕೊಂಡ್ಬಂದಿದ್ದೀವೋ ಈ ಒಂದು ಸನ್ನಿಧಾನದಲ್ಲಿ ಬಿಟ್ಟೋಗ್ಬೇಕು. ಆಮೇಲೆ ತಿರುಗಿ ಆ ಭಾರ ಹೊತ್ಕೊಂಡು ಹೋಗ್ಬಾರ್ದು. ಯೇಸು ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡುವಂಥ ದೇವನಾಗಿದ್ದಾನೆ. ಎಲ್ಲ ಕಷ್ಟಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವಂಥ ದೇವರು. ಏನೇ ಕಷ್ಟಗಳನ್ನು ಹೊತ್ಕೊಂಡು ಬಂದರೂ ಆತನ ಸನ್ನಿಧಾನದಲ್ಲಿ ಬಿಟ್ಟು ಹೋಗುವುದಾದ್ರೆ ಆತನು ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ತಿರುಗಿ ಅದನ್ನು ಹೊತ್ಕೊಂಡು ಹೋಗಬೇಡಿ. ಯಾಕಂದ್ರೆ ಏಸಪ್ಪ ನಮ್ಮೊಂದಿಗೆ ಇರುವಂಥ ದೇವರು, ನಮ್ಮ ಕಷ್ಟಗಳಿಗೆ ನಮ್ಮ ಕಣ್ಣೀರುಗಳಿಗೆ ಸ್ಪಂದಿಸುವಂಥ ದೇವರು. ಎಲ್ಲೋ ಇರುವಂಥ ದೇವರಲ್ಲ ನಮ್ಮ ಏಸಪ್ಪ. ಆತ ನನ್ನೊಳಗಡೆ ನಮ್ಮೊಂದಿಗೆ ಹಿಂದೆ ಮುಂದೆ ಅಕ್ಕಪಕ್ಕ ಇದ್ದು ನಮ್ಮನ್ನು ಕಾಯುವಂಥ ದೇವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ನೀವು ಎಲ್ಲ ಭಾರಗಳನ್ನ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಹಾಕಿಬಿಟ್ಟು ಆತನ ಅದನ್ನು ನೋಡ್ಕೊಳ್ತಾನೆ. ನಮ್ಮ ಚಿಂತಾ ಭಾರಗಳನ್ನ ಆತನಿಗೆ ಒಪ್ಪಿಸಿ ದೇವ ವಾಕ್ಯ ಹೇಳ್ತದಲ್ಲ, ಇಟ್ಸ್ ಎ ಗಾಡ್ಸ್ ಪ್ರಾಮಿಸ್. ದೇವರನ್ನು ಕೊಟ್ಟಿರುವಂಥ ವಾಗ್ದಾನ. ಅದಕ್ಕಾಗಿ ಆತನ ಸನ್ನಿಧಾನದಲ್ಲಿ ಎಲ್ಲವನ್ನ ಕೊಟ್ಟವರಾಗಿ ನಾವು ಸಮಾಧಾನ ಇರುವಂತೆ ದೇವರು ನಮ್ಮ ನಡೆಸಲಿ. ಈಗ ನಮ್ಮ ಮಧ್ಯೆ ಇರುವಂಥ ಬ್ರದರ್ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಓದಬೇಕು ಹೇಳ್ಕೊಡ್ತಾರೆ. ಬರುವ ವಾರದ ಪ್ರಕಟಣೆಗಳು. ನಾಳೆ ಈಗಾಗಲೇ ಅನೌನ್ಸ್ ಮಾಡಿರೋ ಹಾಗೆ ನಾಳೆ ವಿಮೆನ್ಸ್ ಮೀಟಿಂಗ್ ಇರುತ್ತದೆ ಗ್ರೇಸ್ ಚರ್ಚ್ ಆಫ್ ದ ನ್ಯಾಸರಿನಲ್ಲಿ. ಮಹಿಳೆಯರ ಕೂಟ ಬೆಳಗ್ಗೆ 10ರಿಂದ ಪ್ರಾರಂಭವಾಗುವಂಥದ್ದು. ಸೊ ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ಮತ್ತು ಇವತ್ತು ಯಾರ್ಯಾರು ಹೋಗ್ತಿರೋ ನೀವು ನಿಮ್ಮ ಹೆಸರುಗಳನ್ನ ಕೊಡುವುದಾದ್ರೆ ಹೇಗೆ ಹೋಗ್ಬೇಕು, ಟ್ರಾನ್ಸ್ಪೋರ್ಟ್ ಏನಾದರೂ ಅರೇಂಜ್ ಮಾಡಬೇಕಾ, ಅದೆಲ್ಲ ಯೋಚನೆ ಮಾಡಬೇಕಾಗಿದೆ. ಸೊ ಇವತ್ತು ಸಭೆ ಆದ ನಂತರ ನೀವು ಹೆಸರು ಕೊಡುವುದಾದ್ರೆ ಅದು ನಮಗೆ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಲಿಕ್ಕೆ ಅಥವಾ ಮುಂದಿನ ಏನಿದ್ರು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿಕ್ಕೆ ಅದು ಸಹಾಯವಾಗುತ್ತೆ. ಬುಧವಾರ ಸಂಜೆ 7 ಗಂಟೆಗೆ ಹೊಯ್ಸಳ ನಗರ ಮತ್ತು ಕಮನಾಲಿ ಪ್ರಾಂತ್ಯದಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಮುಂದಿನ ಭಾನುವಾರದ ಒಂದು ಆರಾಧನೆ ಒಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಬರುವ ಭಾನುವಾರದ ಆರಾಧನೆಯನ್ನು ಕ್ಯಾಥರಿನ್ ಆಂಟಿ ಅವರು ನಡೆಸಿಕೊಡ್ತಾರೆ. ಮುಂದಿನ ಭಾನುವಾರ ಬೆಳಗಿನ ಜಾವ 7:15 ಫಸ್ಟ್ ಸರ್ವಿಸ್ ಇರುತ್ತದೆ, ಮೊದಲನೇ ಆರಾಧನೆ ಇರುತ್ತದೆ. ಮತ್ತು 9:00 ಎರಡನೇ ಆರಾಧನೆ. ಅದು ತಿಂಗಳಿನ ಮೊದಲನೇ ದಿನ ಮತ್ತು ಫಸ್ಟ್ ಸಂಡೇ ಆಗಿರುವುದರಿಂದ ಅವತ್ತು ಕರ್ತನ ಭೋಜನ ಸಹ ಇರುತ್ತದೆ. ಕಮ್ಯುನಿಯನ್ ಸರ್ವಿಸ್ ಎರಡು ಸಿದ್ಧತೆ ಉಳ್ಳವರಾಗಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಮತ್ತು ವಿಶೇಷವಾಗಿ ಇವತ್ತು ಸಭೆ ಆದ ನಂತರ ಆರಾಧನಾ ತಂಡದವರು ಅಂದ್ರೆ ಮ್ಯೂಸಿಷಿಯನ್ಸ್ ಮತ್ತು ಸಿಂಗರ್ಸ್ ಆರಾಧನಾ ತಂಡ ಇವತ್ತು 8:45 9 ಗಂಟೆ ಸರ್ವಿಸ್ ಆದ ನಂತರ ಇಲ್ಲೇ ಇರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೀನಿ. ನೆಕ್ಸ್ಟ್ ವೀಕು ಕಮ್ಯುನಿಯನ್ ಸರ್ವಿಸ್ ಇರೋದ್ರಿಂದ ನಾವು ಪಾಸ್ಟರ್ ಕಮಿಟಿ ಸಹ ಇರ್ತದೆ. 11 ಗಂಟೆಗೆ ಎರಡನೇ ಸರ್ವಿಸ್ ಆದಮೇಲೆ ಪಾಸ್ಟರ್ ಕಮಿಟಿಲಿರುವಂಥ ಎಲ್ಲ ಸದಸ್ಯರು ದಯವಿಟ್ಟು ನೀವು ತಪ್ಪದೇ ಅದಕ್ಕೆ ಭಾಗವಹಿಸಬೇಕು ಕೇಳ್ಕೊಳ್ತೇನೆ. ನಾಳೆ ಇರುವಂಥ ಒಂದು ವುಮೆನ್ಸ್ ಮೀಟಿಂಗ್ಗೆ ನೀವು ಹೆಸರು ಕೊಡುವುದಾದರೆ, ಯಾಕೆ ನಾವು ಟ್ರಾವೆಲ್ನ ಅರೇಂಜ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗಬೇಕಾಗಿದೆ. ಕಡೆಯದಾಗಿ ಕೊನೆಯಲ್ಲಿ ಬಂದು ಹೇಳಿದ್ರೆ ನಮಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಸಭೆ ಆದ ನಂತರ ಸರ್ವಿಸ್ ಆದ ನಂತರ ನೀವು ನಮಗೆ ಹೆಸರು ಕೊಡುವುದಾದರೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಸುಲಭವಾಗಿರ್ತದೆ.
ಯೋಚನೆ ಮಾಡಲಿ. ಹೆಬ್ಬಾಳಲ್ಲಿರೋದು, ನೀವು ಇದು ಮಾಡೋದು ಬೇಡ, ಯಾಕೆಂದರೆ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ದೇವೆ ಮತ್ತು ಅಲ್ಲಿ ಊಟ ಕೂಡ ಅರೇಂಜ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನೀವು ಹೆಸರು ಕೊಟ್ಟರೆ ಚೆನ್ನಾಗಿರ್ತದೆ. ನಾನು ಕೆಲವ್ರ ಹತ್ರ ಮಾತಾಡಿದ್ದೇನೆ, ಅದೇ ಇನ್ನೂ ಕೆಲವರು ನೀವು ಬರೋದಿದೆ. ಅದಕ್ಕೋಸ್ಕರವಾಗಿ ನೀವು ಆಲೋಚನೆ ಮಾಡಿ ನೀವು ಬರಬೇಕಂತ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ಳಲಾಗಿದ್ದೇನೆ. ಈಗ ವಿಶೇಷವಾದ ಸಮಯ ಬಂದಿದೆ ಪ್ರಿಯರೇ, ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ನಮ್ಮ ಕಿವಿಗಳನ್ನ ಒಪ್ಪಿಸಿಕೊಡೋಣ. ಯಾಕಂದರೆ ಕಿವಿ ಎಲ್ಲೋ ಇರಬಾರ್ದು, ಮನಸ್ಸು ಎಲ್ಲೋ ಇರಬಾರ್ದು. ಕಿವಿನೂ ಇಲ್ಲೇ ಇರಬೇಕು, ಮನಸ್ಸು ಇಲ್ಲೇ ಇರಬೇಕು. ಆವಾಗಲೇ ಕಿವಿಯಿಂದ ಕೇಳುವಂಥ ವಾಕ್ಯಗಳು ಮನಸ್ಸೊಳಗಡೆ ಹೋಗಿ ನಮ್ಮ ಹೃದಯಕ್ಕೆ ಬಂದು ಅದು ಕಾರ್ಯ ಮಾಡುವಂಥದ್ದಾಗಿರ್ತದೆ. ನಾವು ಬರೀ ಹೆಡ್ ನಾಲೆಜ್ ನಾವು ಕೇಳಿಸ್ಕೊತಾ ಇದ್ದೀವಿ ವಾಕ್ಯ ಅಂತಲ್ಲ, ಅದು ನಮ್ಮ ಹೃದಯಕ್ಕೆ ಇಳಿದು ಅದು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ನಮ್ಮನ್ನು ಬದಲಾಯಿಸುವಂಥದ್ದಾಗಿ ನಮ್ಮ ಅದು ಕ್ರಿಯೆಗಳಲ್ಲಿ ಬರಬೇಕು. ನಮ್ಮ ಜೀವನ ಬದಲಾಗಬೇಕು, ನಮ್ಮ ನಡತೆಗಳು ಬದಲಾಗಬೇಕು, ನಾವು ಮಾತುಗಳು ಬದಲಾಗಬೇಕು, ನಾವು ಆಲೋಚನೆ ಮಾಡುವಂಥ ವಿಧ ಬದಲಾಗಬೇಕು. ಅದಕ್ಕಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುವಂಥ ಸಕ್ರಿಯವಾದ ವಾಕ್ಯಗಳು, ಜೀವವುಳ್ಳ ವಾಕ್ಯಗಳು ಪ್ರಿಯ. ಈಗ ನಮ್ಮ ಮಧ್ಯಲ್ಲಿರುವಂಥ ಸಹೋದರಿ ಅಂತ ಕ್ಯಾಥರಿನ್ ಅವರು ಮುಂದೆ ಬಂದು ವಾಕ್ಯ ಕೊಡಬೇಕು ಅಂತ ಹೇಳ್ತೀನಿ. Praise the Lord. Hallelujah. Hallelujah. ಚೆನ್ನಾಗಿದ್ದೇವಾ? ಜೋರಾಗಿ ಹೇಳ್ರಿ. ನಮ್ಮ ಧ್ಯಾನಕ್ಕೋಸ್ಕರವಾಗಿ ಲೂಕನ ಪುಸ್ತಕಕ್ಕೆ ತಿರುಗಿಸೋಣ. ಎಲ್ಲರೂ ಬೈಬಲ್ ಅನ್ನ ತೆರೆಯಿರಿ. ಬೈಬಲ್ ಶೋಗೆ ತಗೊಂಡ್ ಬರಲ್ಲ, ಅಥವಾ ನಾವು ಕ್ರಿಶ್ಚಿಯನ್ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ತಗೊಂಡ್ ಬರಲ್ಲ. ಸತ್ಯವೇದವನ್ನ ಲೂಕನ ಬರೆದ ಪುಸ್ತಕ 16ನೇ ಒಂದು ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಇದು ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಾಮ್ಯವಾಗಿದೆ. ಆದರೂ ಸಹ ಇದರಿಂದ ಕೆಲವೊಂದು ಸತ್ಯಗಳನ್ನು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ ಪ್ರಿಯರೇ. 16ನೇ ಒಂದು ಅಧ್ಯಾಯದಲ್ಲಿ 19ನೇ ವಚನದಿಂದ 31ನೇ ವಚನದವರೆಗೆ ಯಾರಾದರೂ ಒಬ್ಬರು ಓದಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಿನ ಲಾಜರೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವೆ ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತನು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒದಗಿಸಿದರು. ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಸಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು. ಅವನು ನನ್ನ ತುದಿ ಬೆರಳನ್ನು ನೀರಿನಲ್ಲಿ ಹದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತಿದ್ದೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ಒಂದು ದೊಡ್ಡದೊಂದು ಡೊಂಗರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕಾಗಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನನ್ನ ಬಳಿಗೆ ಯಾರು ದಾಟುವುದಕ್ಕೂ ಆಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನು ನನ್ನ ತಂದೆ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರೂ ಸಹ ಯಾತನೆ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ.
ಸತ್ತವರ ಕಡೆಯಿಂದ ಒಬ್ಬನು ಅವನ ಬಳಿಗೆ ಹೋದರೆ ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿರುವ ಒಬ್ಬನನ್ನು ಜೀವಂತವಾಗಿ ಎದ್ದರು ಅವನು ಒಪ್ಪುವುದಿಲ್ಲ ಎಂದು ಹೇಳಿದನು. ಹೌದು ಪ್ರಿಯರೇ, ಈ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಈ ಸಾಮ್ಯವನ್ನ ಹೇಳ್ತಾ ಇದ್ದಾನೆ. ಈ ಸಾಮ್ಯವನ್ನ ಯಾಕೆ ಯೇಸು ಸ್ವಾಮಿ ಈ ಒಂದು ಸಾಮ್ಯವನ್ನ ಹೇಳ್ತಾ ಇದ್ದಾನೆ ಅನ್ನುವ ಒಂದು ನೀವು ಹಿನ್ನೆಲೆಯನ್ನ ನೋಡುವುದಾದ್ರೆ 15ನೇ ವಚನ ಓದೋಣ. 16ನೇ ಅಧ್ಯಾಯದ 15ನೇ ವಚನ ಈ ಒಂದು ಹಿನ್ನೆಲೆಯನ್ನ ತೋರಿಸ್ತದೆ. ನನ್ನ ಹೆಂಡತಿಯನ್ನು ಬಿಟ್ಟು ಬೇರು ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠನೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಸೊ ಯಾರು ಮನುಷ್ಯರ ಮುಂದೆ ಅಥವಾ ತಾವು ಸರಿಯಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೋ ಮತ್ತು ದೇವರ ಕೃಪೆಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರೋ ಅಥವಾ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾರೋ ಅಂತವರಿಗೆ ಈ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು. ಈ ಸಾಮ್ಯದಲ್ಲಿ ನಾವು 2 ಕಾರ್ಯಗಳನ್ನ ನೋಡುವವರಾಗಿದ್ದೇವೆ. ಮೊದಲನೇದಾಗಿ ಈ ಸಾಮ್ಯದಲ್ಲಿರುವಂತಹ ನಿಜಾಂಶವನ್ನ, ಫ್ಯಾಕ್ಟ್ ಅನ್ನ ನಾವು ನೋಡ್ತೇವೆ. ಎರಡನೇದಾಗಿ ಪಾತಾಳದಲ್ಲಿ ಪಾಠವನ್ನ ಕಲಿತುಕೊಂಡಂತಹ ವ್ಯಕ್ತಿ, ಆದರೆ ಆ ಪಾಠ ತಡವಾಯಿತು ಎಂಬುದನ್ನ ನಾವು ತಿಳ್ಕೊಳ್ತೇವೆ. ಲೆಸನ್ಸ್ ಲರ್ನ್ಡ್ ಇನ್ ಹೆಲ್ ಬಟ್ ಇಟ್ ವಾಸ್ ಟೂ ಲೇಟ್. ಸೊ 2 ಕಾರ್ಯಗಳನ್ನ ಈ ಒಂದು ಸಾಮ್ಯದಿಂದ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಮೊದಲನೇದಾಗಿ ನಾವು ಈ ಒಂದು ಸಾಮ್ಯದಲ್ಲಿ ನೋಡುವಂಥದ್ದು ನಿಜಾಂಶ ಅಥವಾ ವಸ್ತುಸ್ಥಿತಿ ಅಥವಾ ಸತ್ಯ ಏನು ಈ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಾವು ಆಲ್ರೆಡಿ ಓದಂತಹ ವಾಕ್ಯದಲ್ಲಿ 19ರಿಂದ 24 ನಿಮ್ಮ ಒಂದು ಸತ್ಯವೇದದಲ್ಲಿ ಅದರ ಮೇಲೆ ಗಮನ ಇಡಿ. 19ರಿಂದ 24 ನಾವು ಆಲ್ರೆಡಿ ಓದಿದ್ದೇವೆ, ಮತ್ತೊಮ್ಮೆ ಓದಬೇಕಾದಂತಹ ಅವಶ್ಯಕತೆ ಇಲ್ಲ. ಇಲ್ಲಿ 2 ವ್ಯಕ್ತಿಗಳನ್ನ ನೋಡ್ತೇವೆ. ಒಬ್ಬ ಶ್ರೀಮಂತ, ಒಬ್ಬ ಭಿಕ್ಷುಕ. ಅವನ ಹೆಸರೇನಿದೆ? ಲಾಜರನ್ ಅಂತ ಇದೆ. ಅವರಿಬ್ರು ಏನಾಗಿದ್ರಂತೆ? ಯಹೂದ್ಯರಾಗಿದ್ರು. ಪ್ರಿಯರೇ, ಇದೇ ತುಂಬಾ ಮುಖ್ಯ. ಇಲ್ಲಿ 2 ವ್ಯಕ್ತಿಗಳಿದ್ದಾರಲ್ಲ, ಆ 2 ವ್ಯಕ್ತಿಗಳು ಯಾರಾಗಿದ್ರು? ಯಹೂದ್ಯರಾಗಿದ್ರು. ಅಂದ್ರೆ ದೇವರ ಮಕ್ಕಳಾಗಿದ್ರು ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಅನ್ಯರಲ್ಲ. ಅನೇಕ ಸಾರಿ ನಾವೇನ್ ಅನ್ಕೊಳ್ತೇವೆ ಅಂದ್ರೆ ಅನ್ಯರಿಗೆ ದೇವರು ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಹೇಳ್ತಾ ಇರೋದು ವಿಶ್ವಾಸಿಗೆನೆ. ಸೊ ನಾವಿಲ್ಲಿ ನೋಡುವಂತಹ ವ್ಯಕ್ತಿಗಳು ಇಬ್ಬರು ಏನಾಗಿದ್ರಂತೆ? ಯಹೂದ್ಯರಾಗಿದ್ರು. ಇಲ್ಲಿ ನಿತ್ಯತ್ವ ಅನ್ನುವಂಥದ್ದು ಒಂದು ದೊಡ್ಡದಾದಂತಹ ಮಾರ್ಪಾಟನ್ನ ತರುತ್ತದೆ ಎಂಬ ಸತ್ಯವನ್ನ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ನೋಡಿ, ಈ 2 ವ್ಯಕ್ತಿಗಳು ಲೋಕದಲ್ಲಿ ಇದ್ದಂತಹ ಸ್ಥಿತಿ ಸತ್ತ ನಂತರ ಅದೇನಾಗಿದೆ? ಬದಲಾವಣೆ ಆಗಿದೆ. ಇಲ್ಲಿ ಒಂದು ದೊಡ್ಡ ಮಾರ್ಪಾಟು, ಎ ಗ್ರೇಟ್ ಚೇಂಜ್ ಅನ್ನ ನಾವಿಲ್ಲಿ ನೋಡ್ತೇವೆ. ಅವರು ಇದ್ದಾಗ ಯಾವ ಸ್ಥಿತಿಯಲ್ಲಿ ಇದ್ರೋ ಸತ್ತ ನಂತರ ಆ ಒಂದು ಸ್ಥಿತಿ ಅಲ್ಲಿ ಇಲ್ಲ. ಬದುಕಿದ್ದಾಗ ಯಾವ ಒಂದು ವ್ಯಕ್ತಿ ಉನ್ನತದಲ್ಲಿ ಇದ್ದನೋ ಅವನು ಎಲ್ಲಿದ್ದಾನೆ? ಕೆಳಗಡೆ ಇದ್ದಾನೆ. ಯಾವ ವ್ಯಕ್ತಿ ಕೆಳಗಿದ್ದನೋ ಅವನೀಗ ಎಲ್ಲಿದ್ದಾನಂತೆ? ಉನ್ನತ ಲೋಕದಲ್ಲಿ ಇದ್ದಾನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಇರುವಂತಹ ಸಂಪತ್ತಾಗಲಿ, ನಮಗಿರುವ ಪ್ರಭಾವಗಳಾಗಲಿ ಅಥವಾ ನಮಗಿರುವ ಗೌರವವಾಗಲಿ, ಅದು ದೇವರ ಆಶೀರ್ವಾದವೋ ಅಥವಾ ದೇವರ ಕೃಪೆಯೋ ಅಥವಾ ದೇವರ ಒಂದು ಕರುಣೆಯೋ ಎಂದು ಅದು ನಾವು ನೆನೆಸಬಾರದು ಪ್ರಿಯರೇ. ಅಥವಾ ಬಡತನವಾಗಲಿ ಅಥವಾ ಅನಾನುಕೂಲತೆ ಆಗಲಿ ಅದು ದೇವರ ಶಿಕ್ಷೆಯೋ ಅಥವಾ ದೇವರು ನಮ್ಮನ್ನ ತಿರಸ್ಕಾರ ಮಾಡಿದ್ದಾನೋ ಅಂತ ಅಲ್ಲ ಪ್ರಿಯರೇ. ದೇವರು ಈ ಲೋಕದಲ್ಲಿ ಯಾರನ್ನ ಆರಿಸಿಕೊಂಡು ಯಾರನ್ನ ತನ್ನ ಒಂದು ಕಾರ್ಯಗಳಿಂದ ಅಥವಾ ತನ್ನ ಒಂದು ಆ ಒಂದು ಶಿಲುಬೆಯ ಮರಣದ ಮೂಲಕವಾಗಿ ನಮ್ಮನ್ನ ಜಸ್ಟಿಫೈ ಮಾಡಿ ಸಮರ್ಥಿಸಿಕೊಂಡು ನಮ್ಮನ್ನ ಮಹಿಮೆಯಲ್ಲಿ ಸೇರಿಸ್ತಾನೋ ಅವರೇ ಈ ಲೋಕದಲ್ಲಿ ಶ್ರೀಮಂತರು ಪ್ರಿಯರೇ. ಅವರೇ ಈ ಲೋಕದಲ್ಲಿ ಗೌರವ ಉಳ್ಳವರಾಗಿದ್ದಾರೆ. ಅದನ್ನೇ ನಾವು ಈ 2 ವ್ಯಕ್ತಿಗಳಿಂದ ನೋಡ್ತೇವೆ.
ಎರಡನೇ ಸತ್ಯಾಂಶ ಏನು ಅಂತ ಹೇಳುವುದಾದ್ರೆ ಇಲ್ಲಿ ನಾವು ನೋಡ್ತೇವೆ, ಇಬ್ಬರಿಗೂ ಒಂದೇ ಅಂತ್ಯ ಅಲ್ವಾ? ಸೊ ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟು ಬರುವ ಪ್ರತಿಯೊಬ್ಬ ಮನುಷ್ಯನಿಗೂ ಏನಿದೆಯಂತೆ? ಮರಣ ಇದ್ದೇ ಇದೆ, ಒಂದು ಅಂತ್ಯ ಇದ್ದೇ ಇದೆ. ನೀನ್ ದೊಡ್ಡ ವ್ಯಕ್ತಿ ಆಗಿದ್ದೀಯಂತ ನಿನ್ನನ್ನೇನು ಮೇಲೆತ್ಕೊಂಡು ಹೋಗಿ ಕೂಡ್ಸೋಣ ಅಲ್ವಾ? ಇಲ್ಲಿ ಬೇಕಾದ್ರೆ ಕಾಫಿನ್ ಚೆನ್ನಾಗಿರೋದು ಹಾಕ್ಬೋದು ಅಷ್ಟೇ ಅಲ್ವಾ? ಆದ್ರೆ ಇಬ್ರಿಗೂ ಒಂದೇ ಕಡೆನೆ ಹೋಗ್ಬೇಕು ಅಷ್ಟೇ. ಸೊ ಅದಕ್ಕೆ ಸೊಲೊಮೋನನು ತನ್ನ ಒಂದು ಪ್ರಸಂಗಿ ಪುಸ್ತಕದಲ್ಲಿ ಓದೋಣ, ಯಾರಾದ್ರೂ ಬೇಗ ತೆಗೀರಿ. ಪ್ರಸಂಗಿ 3:20 ಮತ್ತೊಬ್ರು ಇಬ್ರಿಯ 9:27 ನೋಡ್ರಿ. ಪ್ರಸಂಗಿ 3:20, 21, ಇಬ್ರಿಯ 9:27 ಎರಡು ವಚನಗಳನ್ನ ಓದೋಣ. ಯಾರು ಬೇಗ ತೆಗೆದಿರ್ತೀರಿ ಇಬ್ರು ಓದಿ. ಎಲ್ಲ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವು. ಎಲ್ಲ ಪ್ರಾಣಿಗಳು ಅಂದ್ರೆ ಎಲ್ಲ ಪ್ರಾಣಿಗಳು, ನರ ಜನ್ಮ ಪ್ರಾಣಿ ಎಲ್ಲ ಒಂದೇ ಸ್ಥಳಕ್ಕೆ ಹೋಗೋದು. ನೆಕ್ಸ್ಟ್ ಸಾಕು 9:27 ಒಂದೇ ಸಾರಿ ಸಾಯುವುದು, ಒಂದೇ ಸಾರಿ ಸಾಯೋದು. ಮನುಷ್ಯನಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡು. ಸೊ ಒಂದೇ ಸಾರಿ ಸಾಯೋದು. ದಯವಿಟ್ಟು ನಮ್ಮನ್ನ ನಾವು ಮೋಸಪಡಿಸಿಕೊಳ್ಳೋದು ಬೇಡ ಪ್ರಿಯ. ಇನ್ನೊಂದು ಸಾರಿ ನಾವು ಬದುಕಿ ಬರೋದಿಲ್ಲ. ಒಂದೇ ಜೀವಿತ, ಅದು ಒಂದೇ ಸಾರಿ. ಈಗ ನಾವು ಬಂದಿದ್ದೇವಲ್ಲ, ನೆಕ್ಸ್ಟ್ ಇನ್ನೊಂದು ಜೀವಿತ ಇಲ್ಲವೇ ಇಲ್ಲ, ಆಗೋಯ್ತು. ಇದೆ ಲಾಸ್ಟ್, ಸತ್ ಮೇಲೆ ಹೋಯ್ತು ಅಷ್ಟೇನೆ. ಸೊ ಅದಕ್ಕೆ ನಾವಿಲ್ಲಿ ಏನ್ ನೋಡ್ತಾ ಇದ್ದೇವೆ? ಒಂದೇ ಅಂತ್ಯ. ಮೊದಲನೇದಾಗಿ ನಾವು ಏನ್ ನೋಡ್ತೇವೆ? ಒಂದು ಮಾರ್ಪಾಡಾಗ್ತದೆ. ಎರಡನೇದಾಗಿ ಒಂದು ಅಂತ್ಯವನ್ನ ನಾವು ನೋಡ್ತೇವೆ. ನೋಡಿ, ಇಲ್ಲಿ ನೋಡ್ಬೇಕಾದದ್ದು ಆ ಭಿಕ್ಷುಕ ಸತ್ತ ಅದೇ ಗಳಿಗೆಯಲ್ಲಿ ಅವನ ನೋವು, ಅವನ ಸಂಕಟ, ಅವನ ವೇದನೆ, ಅವನ ಅಗತ್ಯತೆ ಎಲ್ಲ ಏನಾಯ್ತಂತೆ? ಮುಗಿದೋಯ್ತು. ಇವನು ಸತ್ತ, ಶ್ರೀಮಂತನೂ ಸತ್ತ, ಅವನಿಗಿದ್ದ ವೈಭವ, ಅವನಿಗಿದ್ದ ಸಂಪತ್ತು, ಅವನಿಗಿದ್ದ ಸಂತೋಷ ಎಲ್ಲ ಅವತ್ತೇ ಸತ್ತೋಯ್ತು ಅಲ್ವಾ? ಕೀರ್ತನೆಗಾರನು ಒಂದು ವಾಕ್ಯ ಹೇಳ್ತಾನೆ. ಕೀರ್ತನೆ 146:4 ಓದೋಣ. ಕೀರ್ತನೆ 146:4. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನ ಹಾಳಾಗುವುದು. ಅವನ ಉಸಿರು ಹೋಗಲು ಅಷ್ಟೇ. ನೀವು ಸತ್ತ ತಕ್ಷಣ ಎಲ್ಲ ಮತ್ತೆ ಎಲ್ಲ ಹೋಗ್ಬಿಡ್ತದೆ ನಿಮ್ ಜೊತೆನಲ್ಲಿ. ಆನಂತರ ಏನು ಇರಲ್ಲ ಅಲ್ವಾ? ಸೊ ಇದು ನಮ್ಮ ಒಂದು ರಿಯಾಲಿಟಿ. ನಾವು ಇವಾಗ ಜೀವಿಸ್ತಾ ಇದ್ದೀವಲ್ಲ, ಇದು ಬರೀ ಏನಂತ ಹೇಳ್ತೇವೆ? ಒಂದು ಮಾಯೆ ಅಷ್ಟೇ. ಸತ್ತ ನಂತರ ಇರೋದೇ ರಿಯಾಲಿಟಿ. ಅದನ್ನೇ ಇಲ್ಲಿ ಆ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಸ್ತಾ ಇರುವಂಥದ್ದು. ಮೂರನೇ ನಿಜಾಂಶ ಏನು ಅಂತ ನೋಡುವುದಾದ್ರೆ ವಚನ 22, 16ನೇ ಅಧ್ಯಾಯ, ಲೂಕ 16, 22ನೇ ವಚನ, ಒಂದು ವಚನ ಓದಿ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತಾನೆ. ದೇವದೂತರು ಅವನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಬರಬಿಟ್ಟಿದ್ದರು. ಸಾಕು. ಏನಂತೆ ನೋಡಿ, ನಮಗೊಂದು ದೇವದ ಮಕ್ಕಳಿಗೆ ಒಂದು ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ ಅದು? ದೇವದೂತರು ಬಂದು ನಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ನಮಗೆ ಒಂದು ಸ್ಥಳ ಇದೆ, ಅದು ಯೇಸು ಸ್ವಾಮಿ ನಮಗಾಗಿ ಸಿದ್ಧ ಮಾಡಿ ಇಟ್ಟಿರುವಂತಹ ಸ್ಥಳವಾಗಿದೆ ಪ್ರಿಯರೇ. ಅದರಿಂದಲೇ ಕೀರ್ತನೆಗಾರನು ಮರಣದ ಕುರಿತು, ಅಂದ್ರೆ ತನ್ನ ದೇವ ಮಕ್ಕಳ ಮರಣದ ಕುರಿತು ಒಂದು ವಾಕ್ಯವನ್ನ ಹೇಳಿದ್ದಾನೆ. ಆ ವಾಕ್ಯವನ್ನ ನಾವು ಓದೋಣ. ಕೀರ್ತನೆ 2 ವಾಕ್ಯ ಹೇಳ್ತಾನೆ. ಇದು 2 ತೆಗೆದಿಟ್ಕೊಳ್ಳಿ. ಕೀರ್ತನೆ 116:15 ಮತ್ತು 72:14. 116:15, 72:14. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಯೆಹೋವನು ತನ್ನ ಭಕ್ತರ ಮರಣವನ್ನ ಅಲ್ಪವೆಂದು ಎಣಿಸೋದಿಲ್ಲ. ಎರಡನೇದಾಗಿ 72:14. ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನು ಕಾಯುವನು, ಅವರ ಜೀವವು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿರುವುದು. ನಮ್ಮ ಜೀವ ಯೆಹೋವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಪ್ರಿಯ. ಇಲ್ಲಿ ನೋಡಿ, ಈ ಸತ್ತಂತಹ ಇಬ್ಬರು ವ್ಯಕ್ತಿಗಳ ಒಂದು ಸತ್ಯ ಸಂಗತಿ ಏನಂದ್ರೆ, ಅವರಿಬ್ರು ಸತ್ರು. ಇಬ್ರು ಸತ್ತ ನಂತರದ ಒಂದು ಕಾರ್ಯಗಳನ್ನ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆದ್ರೆ ಆ ಒಂದು
ದೇವರಿಗೆ ಭಯಪಟ್ಟು ನಡೆದಂತಹ ವ್ಯಕ್ತಿ ಯಾವ ರೀತಿಯಾಗಿ ಇರ್ತಾನಂತೆ, ಅವನಿಗೆ ಗ್ರೇಟ್ ವೆಲ್ಕಮ್ ಸಿಗ್ತದೆ ಪರಲೋಕದಲ್ಲಿ. ಅಲ್ಲಿ ದೇವದೂತರು ನಮ್ಮನ್ನ ಬಂದು ಕರೆದುಕೊಂಡು ಹೋಗ್ತಾರೆ ಅಲ್ವಾ. ಆದ್ರೆ ಇಲ್ಲಿರುವಂತಹ ಒಂದು ಸಂಗತಿ ಏನಂದ್ರೆ, ನಾವು ದೇವರ ಒಂದು ನಿರೀಕ್ಷೆಗೆ ಮಟ್ಟಿಗೆ ನಾವು ಆ ಒಂದು ಜೀವಿತ ನಡೆಸಿರ್ಬೇಕು. ನಾನು ರಕ್ಷಣೆ ಹೊಂದಿದ್ದೇನೆ, ಗುಡ್. ಆದ್ರೆ ಹೆಂಗಂದ್ರೆ ಹಂಗೆ ಜೀವನ ಮಾಡಿದ್ದೇನೆ ಅಂದ್ರೆ ಅಲ್ಲಿ ನಮ್ಗೆ ಆ ನಿರೀಕ್ಷೆ ನಮ್ಗೆ ಬರೋದಿಲ್ಲ ಪ್ರಿಯ. ನಾವು ಏನನ್ನ ಅನ್ಕೊಂಡಿದ್ದೇವೋ ಹೌದು ಅಲ್ವಾ, ದೇವರ ಮಕ್ಕಳಿಗಾಗಿನೇ ದೇವರು ಪರಲೋಕವನ್ನ ಇಟ್ಟಿರೋದು. ಆದ್ರೆ ದೇವರು ಹೇಳುವ ರೀತಿಯಲ್ಲಿ ನಾನು ಜೀವಿಸಿದ್ದೇನಾ, ಅದೇ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಅಲ್ವಾ. ಸತ್ಯವೇದ ಹೇಳ್ತದೆ, ರಕ್ಷಣೆ ಉಚಿತಾರ್ಥವಾಗಿ ಕೊಡಲ್ಪಟ್ಟಿದೆ. ಆದ್ರೆ ಆ ರಕ್ಷಣೆಯನ್ನ ನಾವು ಏನ್ ಮಾಡ್ಬೇಕಂತೆ ಪೌಲನು ಹೇಳ್ತಾನೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2:12 ನೀವು ಅದನ್ನ ಸಾಧಿಸಿಕೊಳ್ಳಬೇಕಂತ. ರಕ್ಷಣೆಗಾಗಿ ನಾವೇನು ಕಷ್ಟಪಡಬೇಕಾಗಿಲ್ಲ, ಆದ್ರೆ ರಕ್ಷಣೆಯನ್ನ ಸಾಧಿಸಿಕೊಳ್ಳಬೇಕು. ಅಂದ್ರೆ ಆ ರಕ್ಷಣೆಯಲ್ಲಿ ನಾವು ಇರಬೇಕು ಕಡೆಯವರೆಗೂ. ನಮ್ಮ ಪರಿಶುದ್ಧತ್ವವನ್ನ ನಾವು ಬಿಡದೆ ಇರುವಾಗ ಮಾತ್ರವೇ ಇಲ್ಲಿ ದೇವದೂತರು ನಾವು ಸಾಯುವಾಗ ಬಂದು ತೆಗೆದುಕೊಂಡು ಹೋಗೋದು ಪ್ರಿಯರೇ. ಸೊ ನೆಕ್ಸ್ಟ್ ನಾವು ನೋಡುವಂತಹ ಒಂದು ಕಾರ್ಯ ಏನು, ನಾವು ಮೊದಲು ಏನು ಹೇಳಿದೆ ನಿಮ್ಗೆ, ನಿಜಾಂಶ, ಈ ಒಂದು ಸಾಮ್ಯದಲ್ಲಿರುವಂತಹ ವಸ್ತುಸ್ಥಿತಿ ಅಥವಾ ಫ್ಯಾಕ್ಟ್ ಅನ್ನು. ಎರಡನೇದಾಗಿ ಈ ಐಶ್ವರ್ಯವಂತನು ಪಾತಾಳದಲ್ಲಿ ಕಲಿತಂತಹ ಪಾಠ, ಆದ್ರೆ ಅದು ಏನಾಗಿತ್ತಂತೆ, ತಡವಾಗಿತ್ತು. ಸೊ ಮೊದಲನೇದಾಗಿ ಅವನು ಏನ್ ಪಾಠವನ್ನ ಕಲಿತನಂತೆ, 23ನೇ ವಚನವನ್ನ ನೋಡಿ ಓದಿ ಅದನ್ನ. ಅವನು ಪಾತಾಳಕ್ಕೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು. ಅವನು ತನ್ನ ತುಟಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತದೆ ಎಂದು ಕೂಗಿ ಹೇಳಿದನು. ನೋಡಿ, ಮೊದಲನೇದಾಗಿ ಅವನು ಏನ್ ತಿಳ್ಕೊಂಡಂತೆ, ಮರಣ ಅಂತ್ಯ ಅಲ್ಲ ಎಂಬ ಸತ್ಯವನ್ನ ತಿಳಿದುಕೊಂಡ ಪ್ರಿಯ. ಮರಣ ಅಂತ್ಯ ಅಲ್ಲ. ನಿಮ್ಮ ಉಸಿರು ಹೋಗಿದ್ದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಪ್ರಿಯ. ನಮ್ಮ ವಿಶ್ವಾಸಿಗಳಿಗೆ ನಾನು ಯಾವಾಗಲೂ ಒಂದೊಂದ್ಸಾರಿ ಪ್ರಾರ್ಥನೆ ಮಾಡ್ತೇನೆ, ಏಸಪ್ಪ ಒಂದು ಸಾರಿ ಅವ್ರಿಗೆ ತೆಗೆದು ತೋರಿಸು. ಯಾಕಂದ್ರೆ ನಮ್ಗೆ ನಾವು ತುಂಬಾ ಚೆನ್ನಾಗಿ ನಮ್ಮನ್ನ ನಾವು ಮೋಸ ಪಡಿಸ್ಕೊಳ್ತಾ ಇದ್ದೆ. ಆದ್ರೆ ಇಲ್ಲಿ ಸತ್ಯ ಏನಂದ್ರೆ, ನಾವು ಸತ್ತ ನಂತರ ನಮ್ಮ ಆತ್ಮ ಏನಾಗಿರ್ತದಂತೆ, ಜೀವಂತವಾಗಿ ಇರ್ತದೆ. ಆ ಸತ್ಯ ನಮಗೆ ಗೊತ್ತಾಗಬೇಕು. ನಾನು ಸತ್ತ ನಂತರ ನನ್ನ ಆತ್ಮ ಜೀವಂತವಾಗಿ ಇರ್ತದೆ ಅಂತ ಆ ಶ್ರೀಮಂತನಿಗೆ ಗೊತ್ತಿರಲಿಲ್ಲ ಪ್ರಿಯರೇ. ಅದು ಅವನು ಎಲ್ಲಿ ಕಳ್ಕೊಂಡಂತೆ, ನರಕದಲ್ಲಿ, ಪಾತಾಳದಲ್ಲಿ ಅವನು ಅದನ್ನ ತಿಳಿದುಕೊಂಡ. ಆದ್ರೆ ಏನಾಗಿದೆ, ಟೂ ಲೇಟ್ ಆಯ್ತು. ಅವನ ಕೈಯಲ್ಲಿ ಇನ್ನು ತಿರುಗು ಅದನ್ನ ಸರಿಪಡಿಸ್ಲಿಕ್ಕೆ ಆಗಲ್ಲ. ಎರಡನೇದಾಗಿ ಅವನು ಏನ್ ಕಲ್ತು ತಿಳ್ಕೊಂಡಂತೆ, ಆ ಪಾತಾಳ ಅನ್ನುವಂಥದ್ದು ಅದು ಒಂದು ಕಟ್ಟುಕತೆಯಲ್ಲ, ಅದು ನಿಜವಾಗಲೂ ಇರುವಂತಹ ಸ್ಥಳ ಅನ್ನುವುದನ್ನ ಅವನಲ್ಲಿ ಅರ್ಥ ಮಾಡ್ಕೊಂಡ. ಅನೇಕರು ಹೇಳ್ತಾರಲ್ವ, ನಮ್ಮ ಹತ್ರನೇ ಎಷ್ಟೋ ಸಾರಿ ನಾವು ಸುವಾರ್ತೆ ಸಾರುವುದಾಗ್ಲಿ ಅಥವಾ ನಾವು ದೇವರ ಕುರಿತು ಮಾತನಾಡುವಾಗ ಸತ್ ಮೇಲೆ ನೋಡ್ಕೋಣ, ಸತ್ ಮೇಲೆ ಅಲ್ವಾ ಇರೋದು ದಿಂಟಾಟ. ಅದೇ ನಾವು ಆತರ ಹೇಳುವಾಗ ನಿನ್ ಸತ್ತ ಮೇಲೆ ಗೊತ್ತಾಗ್ತದೆ, ಈಗೆಲ್ಲ ಗೊತ್ತಾಗೋದು. ಸತ್ತ ನಂತರ ಏನಾಗ್ತದೆ ಅನ್ನುವುದು ಸತ್ತ ಮೇಲೆ ಗೊತ್ತಾಗೋದು. ಆದ್ರೆ ಎಷ್ಟು ಒಳ್ಳೆ ಸಂಗತಿ ಅಂದ್ರೆ, ಸತ್ತ ನಂತರದ ಕಾರ್ಯಗಳನ್ನ ಸತ್ಯವೇದ ಮಾತ್ರ ಹೇಳೋದು ಪ್ರಿಯರೇ. ಯಾವ ಗ್ರಂಥವೂ ಹೇಳಿಲ್ಲ, ಹೇಳೋದು ಇಲ್ಲ ಅಲ್ವಾ. ಹಿಂದೂಯಿಸಂ ಹೇಳ್ತದೆ ನಿನ್ನಾತ್ಮ ಹೋಗಿ ಲೀನವಾಗ್ತದೆ ಅಂತ, ಸುಳ್ಳು. ಮುಸ್ಲಿಂ ಹೇಳ್ತದೆ, ಕುರಾನ್ ಹೇಳ್ತದೆ, ನೀನು ಹೋಗಿ 70 ಹೆಂಡತಿಯನ್ನ ಮಾಡ್ಕೊಳ್ಬಹುದು ಪರಲೋಕದಲ್ಲಿ. ಅದು ಸಹ ಸುಳ್ಳು. ನಿಜ
ಪಾತಾಳ ಅನ್ನುವುದು ಒಂದು ಕಟ್ಟುಕತೆ ಅಲ್ಲ ಪ್ರಿಯರೇ. ಪಾತಾಳ ಅನ್ನುವುದು ನಿಜವಾದದ್ದು. ಅಲ್ಲಿ ಏನಿರ್ತದಂತೆ, ಎರಡನೇ ಸಂಗತಿ ಅವನು ಕಂಡುಕೊಂಡಿದ್ದು ದೇವರಿಂದ ದೂರವಾದಂತಹ ಒಂದು ಅನುಭವವಾಗ್ತದೆ ಪ್ರಿಯರೇ, ಅಲ್ವಾ? ಈಗ ಅವನಿಗೆ ಯಾವ ಒಂದು ಇದು ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಪಾತಾಳದಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುತ್ತೇನ್ರಿ? ಅದಕ್ಕೆ ಹೇಳೋದು ಇಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ. ಪಾತಾಳದಲ್ಲೂ ಪ್ರಾರ್ಥನೆ ಮಾಡಕ್ಕಾಗಲ್ಲ, ಪರಲೋಕದಲ್ಲೂ ಪ್ರಾರ್ಥನೆ ಮಾಡಕ್. ಸತ್ಯ ಅದೇ. ಪಾತಾಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ ಪ್ರಾರ್ಥನೆ ಕೇಳಲ್ಪಡಲ್ಲ. ಅಲ್ಲಿ ಎಷ್ಟೇ ಕೂಗಿದ್ರು ಕೂಡ ದೇವರಲ್ಲಿ ಕೇಳಲ್ಲ. ಯಾಕಂದ್ರೆ ಅಲ್ಲಿ ದೇವರು ಎಲ್ಲ ಪ್ರಿಯರೇ. ಅದನ್ನೇ ನಾವು ಓದೋಣವಾ? 2 ಥೆಸಲೋನಿಕ 1 2 ವಾಕ್ಯಗಳನ್ನ ತೆಗೆದಿಟ್ಕೊಳ್ಳಿ. 2 ಥೆಸಲೋನಿಕ 1:7-10, ಪ್ರಕಟಣೆ 21:8. ಯಾರಿಗೆ ಯಾವ್ದು ಸಿಗುತ್ತೋ ಅದು ಓದಿ. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಅದರಲ್ಲಿಯೂ ಪಾಲುಗಾರರಾಗಿ ಸೇರಿದ್ದು ನೀವು ನಮಗೆ ತಿಳಿದಿರುತ್ತಾ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ. 2 ಥೆಸಲೋನಿಕ 1:7-10. ಸಾರಿ 2 ಥೆಸಲೋನಿಕ 1:7-10. ಅಥವಾ ರೆವಲೇಷನ್ ಯಾರು ಸಿಕ್ಕಿದ್ರೆ ಅವ್ರು ಓದಿ. ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಗುವ ಪಾಲು ಬೆಂಕಿ, ಗಂಧಗಳು ಉರಿಯುವ ಕೆರೆಯೇ. ಅದು 2ನೇ ಮರಣವು ಎಂದು ನನಗೆ ಹೇಳಿದರು. 2 ಥೆಸಲೋನಿಕ 1:7-10. ಯಾವಾಗ ಕೊಡುವವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸು ದೇವರನ್ನು ಅರಿದವರಿಗೂ ನನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಸೊ ನಾವು ನೋಡ್ತೇವೆ, ಪಾತಾಳ ಅಥವಾ ನರಕ ನಿಜವಾಗಲೂ ಇರುವಂತಹ ಒಂದು ಸ್ಥಳವಾಗಿದೆ. ಆದರೆ ಆ ಮನುಷ್ಯ ಅದನ್ನ ತಡವಾಗಿ ತಿಳಿದುಕೊಂಡ. 3ನೇದಾಗಿ ಅವನು ತಿಳಿದುಕೊಂಡಂತಹ ಒಂದು ಕಾರ್ಯ ಅದೇ 23ರಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ? ನಾನು ಇಲ್ಲಿ ಯಾತನೆ ಪಡ್ತಾ ಇದ್ದೇನೆ, ನನಗೆ ಏನಾಗ್ತಾ ಇದೆ? ಉರಿ ಆಗ್ತಾ ಇದೆ, ನನಗೆ ಕಷ್ಟವಾಗ್ತಾ ಇದೆ ಅನ್ನುವುದನ್ನ ಅಲ್ಲಿ ಆತನು ಕಂಡುಕೊಂಡ. ನಾವು ಪಾತಾಳ ಒಂದು ಚೆನ್ನಾಗಿರುವಂತಹ ಒಂದು ಸ್ಥಳವಲ್ಲ ಪ್ರಿಯರೇ. ಅಲ್ಲಿ ಹೇಗಿರ್ತದಂತೆ ಮಾರ್ಕ 9:48 ಓದೋಣ. ಈ ಸತ್ಯಗಳನ್ನ ನಾವು ಬದುಕಿರುವಾಗಲೇ ತಿಳ್ಕೊಳ್ಬೇಕು ಪ್ರಿಯರೇ. ತಿಳ್ಕೊಳ್ದೇ ಇದ್ರೆ ಪ್ರಯೋಜನವೇ ಇಲ್ಲ. ಆನಂತರ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮಾರ್ಕ 9:48 ಒಬ್ಬೊಬ್ರು 3 ವಾಕ್ಯ ಹೇಳ್ತಾನೆ. 3 ವಾಕ್ಯಗಳನ್ನ ನಾವು ಓದೋಣ. ಮಾರ್ಕ 9:48, ಮಲಾಕಿ 4:1, ಮತ್ತಾಯ 13:41-43. ನರಕದಲ್ಲಿ ಅವರನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಆತ್ಮ ಏನ್ ಮಾಡತ್ತಂತೆ? ಆತ್ಮನ ಕಡಿಯೋ ಹುಳ ಏನ್ ಮಾಡ್ತದಂತೆ? ಕಡಿತಾನೇ ಇರ್ತದಂತೆ. ಅದು ಸಾಯೋದಿಲ್ಲ. ಹುಳ ಸಾಯಲ್ರಿ, ನೀವು ಸಾಯ. ಆತ್ಮನೂ ಸಾಯಲ್ಲ, ಆ ಹುಳ ಕೂಡ ಸಾಯಲ್ಲ. ಅದೇನಾಗುತ್ತಂತೆ? ಕಡಿತಾನೇ ಇರ್ತದೆ. 2ನೇದಾಗಿ ಮಲಾಕಿ 4:1 ಅಥವಾ ಮತ್ತಾಯ 13:41-43. ಯಾರು ತೆಗೆದಿದ್ರು ಓದಿ. ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಬುದ್ಧಿವಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಹೃದಯವಾಗುವುದು, ಗುಂಡುರೆಂಬೆಗಳಾದವನ್ನು ಉಳಿಸದು. ಸೊ ಅಲ್ಲಿ ಏನಿರ್ತದಂತೆ? ಉರಿ ಇರ್ತದೆ. ಅಲ್ಲಿ ಅದು ದೊಡ್ಡ ಕೆರೆಯಾಗಿ ಅಲ್ಲಿ ಬೆಂಕಿ ಯಾವಾಗಲೂ ಉರಿತಾ ಇರ್ತದೆ. ಮಲಾಕಿ 4:1 ಓದಿ. ಇಗೋ ಆ ದಿನವು ಬರುತ್ತಿದೆ. ಮತ್ತಾಯ ಅದು ಓದಿ. ಇಗೋ ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಹೇಗೆ ಉರಿತಾ ಇರುತ್ತಂತೆ? ಒಲೆಯಂತೆ ಉರಿತಾ ಇರುತ್ತೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಅದೊಂದು ಅಗ್ನಿ ಸ್ಥಳವಾಗಿರ್ತದೆ ಪ್ರಿಯರೇ. ಯಾವಾಗ್ಲೂ ಉರಿತಾ ಇರಕ್ಕೆ ಏನ್ ಬೇಕಂತೆ? ಕಟ್ಟಿಗೆ ಬೇಕು. ಆ ಕಟ್ಟಿಗೆ ನೀವಾಗಿರ್ತೀವಿ. ಅದಾಗ್ಬೇಕಾ ಅಲ್ವಾ? ಸೊ ಪಾತಾಳ ಎನ್ನುವಂಥದ್ದು ಉರಿಯುವ ಯಾತನೆ ಇರುವಂತಹ ಒಂದು ಸ್ಥಳವಾಗಿದೆ ನರಕ ಅನ್ನುವುದು. ಆ ಒಂದು ಸ್ಥಳವನ್ನ
ಸೇರಿದ ಮೇಲೆ ಅವನಿಗೆ ಅದು ಗೊತ್ತಾಯಿತು, ಆದರೆ ಅದು ತಡವಾಗಿತ್ತು ಪ್ರಿಯರೇ. ಆದ್ರೆ ಇಲ್ಲಿ ಇರುವಂತಹ ಒಂದು ಸತ್ಯ ಸಂಗತಿ ನೋಡಿ, ಆ ವಾಕ್ಯದಲ್ಲಿ ಲಾಜರನನ್ನ ಇವನು ನೋಡ್ತಾ ಇದ್ದ. ಎಂಥ ಒಂದು ದುರ್ಗತಿ ನೋಡಿ ಅಲ್ವಾ? ಲಾಜರನನ್ನ ಇವಾಗ ಇವನು ಕೆಳಗಡೆ ಇದ್ದಾನೆ, ಈಗ ಲಾಜರನನ್ನ ಅವನ ಮೇಲೆ ನೋಡ್ತಾ ಇದ್ದಾನೆ. ದೇವರು ವಾಗ್ದಾನ ಮಾಡಿದಂತಹ ಒಂದು ನಿತ್ಯ ಜೀವವನ್ನ ಇವಾಗ ಅವನು ಅನುಭವಿಸ್ತಾ ಇದ್ದ. ಸತ್ತ ನಂತರ ನೀವು ನಿಮ್ಮ ಕುಟುಂಬದವರು ನರಕದಲ್ಲಿ ಇರೋದನ್ನ ನೋಡ್ಬೇಕಾ? ನಿಮ್ಮ ಫ್ರೆಂಡ್ಸ್ಗಳು ಕುಟುಂಬದ ನರಕದಲ್ಲಿ ಇರೋದನ್ನ ನೋಡ್ಬೇಕಾ? ಅಥವಾ ಅವ್ರು ಪರಲೋಕದಲ್ಲಿದ್ದು ನೀವು ನರಕದಲ್ಲಿದ್ರೆ ಅದನ್ನ ನೋಡ್ಬೇಕೇನ್ರಿ? ಇನ್ನೂ ಕೂಡ ನಾವು ಎಚ್ಚೆತ್ತುಕೊಳ್ಳುವುದು ಬೇಡವ? ಇನ್ನೂ ಕೂಡ ನಾವು ಪರಿಶುದ್ಧ ಜೀವಿತ ನಡೆಸೋದು ಬೇಡವ? ಯೇಸುಸ್ವಾಮಿ ಎಷ್ಟು ಚೆನ್ನಾಗಿ ಇಲ್ಲಿ ನಮಗೆ ಈ ವಾಕ್ಯಗಳನ್ನ ಕೊಟ್ಟಿದ್ದ. ನಾವು ಏನೋ ತಾನು ಎಂದು ದೇವರಿಗೆ ಭಯ ಪಡದೆ ನಮ್ಮ ಜೀವಿತ ನಡೆಸಿದ್ರೆ ಹೇಗೆ? ನಾಲ್ಕನೇದಾಗಿ ಅವನು ಕಂಡುಕೊಂಡಂತಹ ಒಂದು ಪಾಠ 24ರಿಂದ 26ರಲ್ಲಿ ಅದನ್ನ ನಾವು ನೋಡುವವರಾಗಿದ್ದೆ. ಆ ಸ್ಥಳದಲ್ಲಿ ಹೇಗಿತ್ತಂತೆ, ಅವನು ಆರಿಸಿಕೊಂಡ ಸ್ಥಳವನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಈಗ ನನ್ಗೆ ಗೊತ್ತಾಗಿದೆ ದೇವ್ರೆ, ನಾನಿವಾಗ ಲಾಜರನಿರುವಂತಹ ಸ್ಥಳಕ್ಕೆ ಹೋಗ್ತಾನೆ ಅಂದ್ರೆ ದೇವ್ರು ನಿಮ್ ಬಾಪ ಈಗ ತಿಳ್ಕೊಂಡಿದ್ಯಾ ಸತ್ ನಂತರ ಅಂದ್ಬಿಟ್ಟು ದೇವ್ರು ನಿಮ್ಗೆ ಆ ಒಂದು ನಿತ್ಯತ್ವವನ್ನ ಬದಲಾವಣೆ ಮಾಡ್ತಾನ? ಸತ್ತ ನಂತರ ಎರಡನೇ ಚಾನ್ಸ್ ಇಲ್ಲವೇ ಇಲ್ಲ. ಎರಡನೇ ಚಾನ್ಸು ಇಲ್ಲವೇ ಇಲ್ಲ. ಬೇರೆ ಇದಕ್ಕಿಂತಲೂ ಘೋರವಾಗಿ ಯೇಸುಸ್ವಾಮಿ ಒಂದು ವಚನ ಹೇಳ್ತಾನೆ. ಯೋಹಾನ 3ನೇ ಅಧ್ಯಾಯ 18ನೇ ವಚನವನ್ನ ನಾವು ನೋಡೋಣ. 16ನೇ ವಚನ ಮೊದಲು ಓದಿ, ಆಮೇಲೆ 18ನೇ ವಚನ ಓದಿ. ಲೋಕದ ಮೇಲೆ ಎಷ್ಟೋ ಪ್ರೀತಿ ಇತ್ತು, ತನ್ನ ಒಬ್ಬನೇ ಮಗನನ್ನು ಕೊಡ್ತಾನೆ. ತನ್ನ ಒಬ್ಬನೇ ಮಗನನ್ನ ಯಾಕೆ ಕೊಟ್ಟನಂತೆ? ಆತನನ್ನ ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನ ಹೊಂದಿಕೊಳ್ಬೇಕು. ಇದು ದೇವರು ಕೊಟ್ಟಂತಹ ಪ್ರಾಮಿಸ್, ವಾಗ್ದಾನ. ಆದ್ರೆ ಅದೇ ದೇವರ 18ನೇ ವಚನದಲ್ಲಿ ಹೇಳ್ತಾನೆ, ಓದಿ ಈಗ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರಿನಲ್ಲಿ ನಂಬದೆ ಓದುವುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆಗಲೇ ತೀರ್ಪು ಆಗಿ ಹೋಯ್ತು. ಗಣೇಶ್ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು ನಾವ್ ಎಲ್ಲಿ ಹೋಗ್ತೀವಿ ಅಂತ. ನಾವು ಅನೇಕ ಸಾರಿ ನಮ್ಮನ್ನ ನಾವು ಮೋಸ ಮಾಡ್ಕೊಳ್ತೇವೆ ಅಲ್ವಾ? ಈ ಲೋಕ ಮೋಸ ಮಾಡ್ಕೊಳ್ತಾ ಇದೆ ಪ್ರಿಯರೇ. ಬೈಬಲ್ ಹೇಳ್ತದೆ, ಬೈಬಲ್ ಬರೀ ನಮ್ಮನ್ನ ಏನ್ ಮಾಡ್ತದೆ? ಬಟರ್ ಹಾಕಲ್ಲ ಅಲ್ವಾ? ಸತ್ಯವನ್ನೇ ನುಡಿಯೋದು. ಬಟರ್ ಹಾಕೊಂಡು ಕೂತ್ಕೊಂಡಿರಕ್ಕೆ ಬೈಬಲ್ ಏನು ಇರಲ್ಲ, ಸತ್ಯನೇ ಹೇಳೋದು. ಅದಕ್ಕೆ ಅದೇ ಯಾವಾಗ ದೇವರು ಹೇಳಿದ್ನೋ 16ರಲ್ಲಿ ನಾನು ನಿಮ್ಗೆ ಯೇಸುಸ್ವಾಮಿಯನ್ನ ಕೊಟ್ಟಿದ್ದೇನೆ, ನೀವು ನಾಶವಾಗದೆ ನಿತ್ಯ ಜೀವವನ್ನ ಹೊಂದ್ಕೊಳ್ಬೇಕು. ಆದ್ರೆ ಅದೇ ಯೇಸುಸ್ವಾಮಿ 18ನೇ ವಚನದಲ್ಲಿ ಹೇಳ್ತಾನೆ, ಯಾವಾಗ ನೀವು ಯೇಸುಸ್ವಾಮಿಯನ್ನ ಅಂಗೀಕರಿಸದೆ ಹೋಗ್ತೀರೋ ಆಗಲೇ ನಿಮ್ಮ ನ್ಯಾಯ ತೀರ್ಪು ನೀವೇ ನಿಮ್ಮ ಮೇಲೆ ಕಲ್ಲು ಎಳ್ಕೊಂಡ್ ಬಿಟ್ರಿ. ಆಗಲೇ ಅಲ್ಲಿ ಕಂಡಮ್ನೇಷನ್ ಬಂದುಬಿಡ್ತು ಅಂತ. ಅಂದ್ರೆ ನಿಮ್ಮ ನಿತ್ಯತ್ವ ಎಲ್ಲಿದೆ ಅಂತ ನೀವೇ ತಿಳ್ಕೊಳ್ಳಿ. ದೇವ್ರು ಕಂಡಮ್ ಮಾಡಕ್ ಹೋಗಲ್ರಿ, ಯಾಕಂದ್ರೆ ದೇವ್ರು ಕಂಡಮ್ಮೇ ಮಾಡೋದು ಬೇಡ ಅಲ್ವಾ? ಅದನ್ನೇ ನಾವು ನೆಕ್ಸ್ಟ್ ನೋಡ್ತೇವೆ. 28ರಿಂದ 31ನೇ ಆ ಒಂದು 16ನೇ ಲೂಕ 16:28-31 ನೋಡ್ರಿ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಇವರು ಸಹ ಯಾತನ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದ್ರೆ ಅಬ್ರಹಾಮನು ಮೋಶೆ ಧರ್ಮಶಾಸ್ತ್ರ ಪ್ರವಾದಿಗಳ ಗ್ರಂಥಗಳು ಇವರೆಲ್ಲ ಅವೇ, ಅವುಗಳನ್ನು ಕೇಳಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಆಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನ ಅವನಿಗೆ ಅವರು ಮೋಶೆ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬರು ಜೀವಿತನಾಗಿ ಇದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದರು. ಸೊ ಅದರಲ್ಲಿ ಅದನ್ನೇ ಹೇಳ್ತಾರೆ, ಸುವಾರ್ತೆಯನ್ನ ಕೇಳಿ ನಂಬಿ ಅಂಗೀಕರಿಸಿಕೊಂಡು ಹೊರತು ಯಾರೊಬ್ಬರೂ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ.
ಅನೇಕರು ತಮ್ಮನ್ನ ಮೋಸ ಮಾಡ್ಕೊಳ್ತಾರೆ ಪ್ರಿಯರೇ. ನಾವು ಅನೇಕ ಸಾರಿ ಸುವಾರ್ತೆ ಸಾರುವಾಗ ಈ ರೀತಿಯ ಡ್ರಾಮ್ಯಾಟಿಕ್ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೇವೆ. ನಾನು ಯೂಸ್ ಮಾಡೋದು, ನಾನು ಯಾವತ್ತೂ ಯಾರಿಗೂ ಹೇಳಲ್ಲ, ಕೇಳ್ರಿ ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ನಾನು ಯಾವತ್ತೂ ನನ್ನ ಒಂದು ಇವಾಂಜಲಿಸಮ್ ಅಲ್ಲಿ ನಾನು ಹೇಳೇ ಇಲ್ಲ, ಹೇಳೋದು ಇಲ್ಲ. ಯಾಕಂದ್ರೆ ಅದು ಸತ್ಯ ಅಲ್ಲ. ನಂಬಿರುವ ಯಾರು ಸಹ ಪರಲೋಕಕ್ಕೆ ಹೋಗಲ್ಲ. ಎರಡನೇದಾಗಿ ಅಂಗೀಕರಿಸ್ಕೊಂಡು ಮಾತ್ರಕ್ಕೆ ಪರಲೋಕಕ್ಕೆ ಹೋಗಲ್ಲ ಪ್ರಿಯರೇ. ಅವರು ಪರಿಶುದ್ಧವಾದ ಜೀವಿತವನ್ನ ಜೀವಿಸಬೇಕು ಅಲ್ವಾ. ದೇವರು ಅದಕ್ಕೋಸ್ಕರನೇ ಇಲ್ಲಿ ಐಶ್ವರ್ಯವಂತನಿಗೆ ಹೇಳ್ತಾ ಇದ್ರು, ವಾಕ್ಯ ಕೊಟ್ಟಿದೆ, ಆ ವಾಕ್ಯವನ್ನ ಓದಲಿ. ಅವರು ಸತ್ತವನು ಒಬ್ಬ ಎದ್ದು ಹೋಗ್ಬಿಟ್ರೆ ಅಲ್ವಾ. ಯೇಸುಸ್ವಾಮಿ ಕಪೆರ್ನೌಮಲ್ಲಿ ಇದ್ದಾಗ ಎಷ್ಟು ಅದ್ಭುತಗಳು ನಡೆದಿದೆ. ಆದ್ರೆ ಅದೇ ಕಪೆರ್ನೌಮನ್ನ ನೋಡಿ ಯೇಸುಸ್ವಾಮಿ ಹೇಳ್ತಾನೆ, ಅಯ್ಯೋ ಕಪೆರ್ನೌಮೆ, ಅಯ್ಯೋ ಬೆತ್ಸಾಯಿದಾವೆ, ಅಯ್ಯೋ ಕೊರಾಜಿನೆ ಅಂತ. ಹಂಗಂದ್ರೆ ಅರ್ಥ ಏನ್ ಗೊತ್ತಾ? ಅಯ್ಯೋ ಅಯ್ಯೋ ಅಂದ್ರೆ ನಾಶವಾಗ್ತಾ ಇದ್ದೀರಲ್ಲ, ನಾನಿಲ್ಲಿ ಇದ್ದು ನಿಮ್ಗೆ ಎಷ್ಟು ಅದ್ಭುತ ಮಾಡಿದ್ದೇನೆ. ಯಾಕೆ? ಕಪೆರ್ನೌಮ್ ಫುಲ್ಲು ನಗರವು ಪಟ್ಟಣ ಎಲ್ಲ ರಕ್ಷಣೆ ಬಂದ್ಬಿಟ್ರ? ಯೇಸುಸ್ವಾಮಿನ ಹಂಗೆ ಕೆಲ್ಸ್ಕೊಂಡ್ಬಿಟ್ರ? ಇಲ್ಲ ಪ್ರಿಯರೇ, ನಾವು ಆ ರೀತಿಯಾದಂತಹ ಒಂದು ಸುಳ್ಳಾದ ಬೋಧನೆ ಹೇಳಬಾರ್ದು. ಅದ್ಭುತ ಬಂದು ಒಂದು ಸ್ಟೆಪ್ ಅಲ್ಲ ಪರಲೋಕಕ್ಕೆ ಹೋಗಕ್ಕೆ. ಯೇಸುಸ್ವಾಮಿಯನ್ನ ಅಂಗೀಕರಿಸ್ಕೊಳಕ್ಕೆ ಒಂದು ಸ್ಟೆಪ್ ಅಷ್ಟೇ. ಇವಾಂಜಲಿಸಮ್ ಮಾಡುವಾಗ ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಂಡು ಸತ್ಯ ಹೇಳಿ, ಸತ್ಯ ಅವರನ್ನ ಬಿಡುಗಡೆ ಮಾಡ್ತದೆ ಹೊರತು ಅದ್ಭುತ ಅವ್ರನ್ನ ಬಿಡುಗಡೆ ಮಾಡಲ್ಲ. ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಸತ್ಯವನ್ನ ನಾವು ತಿಳಿಸ್ಕೊಡ್ಬೇಕಾಗಿ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು, ಆ ಒಂದು ಅದ್ಭುತದಿಂದ ಅವನು ಬರಲ್ಲ. ಏನಿದೆ ಜೀವವುಳ್ಳ ವಾಕ್ಯ ಇದೆ, ಅದನ್ನ ಅವನು ಓದಿ ತಿಳ್ಕೊಳ್ಳಿ. ಕೆಲವೊಂದು ಸಾರಿ ದೇವರು ಕಠಿಣನಾಗ್ತಾನೆ ಪ್ರಿಯರೇ. ಯಾಕಂದ್ರೆ ಆತನು ಎಷ್ಟು ಪ್ರೀತಿ ಸ್ವರೂಪನೋ ಅದಕ್ಕಿಂತಲೂ 2 ಪಟ್ಟು ನ್ಯಾಯಾಧಿಪತಿಯಾಗಿದ್ದ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿ. ಅದರಿಂದಲೇ ವಾಕ್ಯ ಕೊಡ್ತೀವಿ. ವಾಕ್ಯ ಓದುವಾಗಲೆಲ್ಲ ನಮ್ಮನ್ನ ನಾವು ತಿದ್ದುಕೊಳ್ಬೇಕು. ಸ್ಯಾಂಕ್ಟಿಫಿಕೇಶನ್ ಅಂತಾನೆ ನಾವು ಅದರಿಂದಾನೇ ಹೇಳೋದು. ಸ್ಯಾಂಕ್ಟಿಫೈ ಆಗ್ಲಿಕ್ಕೆ ನಮ್ಮನ್ನ ಒಪ್ಪಿಸ್ಕೊಳ್ಬೇಕು. ಯಾರು ಕೂಡ ಪರ್ಫೆಕ್ಟ್ ಇಲ್ಲ, ಯಾರು ಕೂಡ ಸರಿ ಇಲ್ಲ ಪ್ರಿಯರೇ. ಆದ್ರೆ ಸರಿಯಾಗುವ ಮಾರ್ಗದಲ್ಲಿ ನಾವು ಇದ್ದೇವಲ್ಲ, ಅದನ್ನ ಸರಿಪಡಿಸ್ಕೊಳ್ದೆ ಇದ್ರೆ ಹೆಂಗೆ ದೇವರು? ಅಟ್ಲೀಸ್ಟ್ ದೇವ್ರು ನಮ್ಮಿಂದ ಏನನ್ನ ಎದುರು ನೋಡ್ತಾ ಇದ್ದಾನೋ ಆ ಪರಿಶುದ್ಧತೆ ಬೇಡವಾ? ದೇವ್ರು 100% ಯಾರಿಂದಾನು ಕೇಳಲ್ರಿ, ದೇವ್ರಿಗೆ ಗೊತ್ತು. ಅದಕ್ಕೆ ದೇವರು ಏನ್ ನಮ್ಮಿಂದ ಎದುರು ನೋಡ್ತಾ ಇದ್ದಾನೋ ಅದನ್ನಾದ್ರೂ ನಾವು ಕೊಡ್ಬೇಕಲ್ವಾ? ಅದರಲ್ಲೂ ಈ ದಿನಗಳಲ್ಲಿ ನಾವು ಕಠಿಣ ಕಾಲದಲ್ಲಿ ಇದ್ದೇವೆ. ಮರಣ ಇವತ್ತು ಎಲ್ಲರ ಮೇಲೆ ಭಯಂಕರವಾಗಿ ವ್ಯಾಪರಿಸ್ತಾ ಇದೆ. ಭಯಂಕರವಾಗಿದೆ, ಯಾರಿಗೂ ಅಂದಾಜು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವು ಬೆಳಗ್ಗೆ ನೋಡಿದ್ದೇವೆ, ಇವತ್ತಿಲ್ಲ. ನಿನ್ನೆ ನೋಡಿದ್ದೇವೆ, ಇವತ್ತಿಲ್ಲ. ತಿಂಗಳ ಹಿಂದೆ ನೋಡಿದ್ದೇವೆ, ಇವತ್ತಿಲ್ಲ. ಭಯಂಕರವಾದ ದಿನದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇವತ್ತು ಮರಣ ಭಯಂಕರವಾಗಿ ವ್ಯಾಪರಿಸ್ತಾ ಇದೆ. ಆದರೆ ನಾನು ನೀನು ಎಲ್ಲಿ ನಿಂತಿದ್ದೇವೆ? ನಮ್ಮನ್ನ ನಾವು ಮೋಸಪಡಿಸ್ಕೊಳ್ತಾ ಇದ್ದೇವೆ ಅಲ್ವಾ? ಯಾಕೆ ಪವಿತ್ರಾತ್ಮನನ್ನ ದೇವರು ಕೊಟ್ಟಿದ್ದಾರೆ? ನಮ್ಮನ್ನ ತಿದ್ದುವುದಕ್ಕಾಗಿ ಪ್ರಿಯರೇ, ನಮ್ಮನ್ನ ಎಚ್ಚರಿಸುವುದಕ್ಕಾಗಿ. ನಾನು ಪಾಪ ಮಾಡುವಾಗಲೆಲ್ಲ ದೇವರಾತ್ಮನು ಸುಮ್ಮನೆ ಕೂತುಕೊಳ್ಳೋದೇ ಇಲ್ಲ ಪ್ರಿಯರೇ. ದೇವರಾತ್ಮನು ನಮ್ಮೊಳಗೆ ಮಾತನಾಡುತ್ತಲೇ ಇರ್ತಾನೆ. ನೀನು ತಪ್ಪಾಗಿ ನೋಡುತ್ತಾ ಇದೆಯಾ, ತಪ್ಪಾಗಿ ಓದುತ್ತಾ ಇದೆಯಾ, ತಪ್ಪಾಗಿ ನಡೀತಾ ಇದೆಯಾ, ತಪ್ಪಾಗಿ ಮಾತನಾಡುತ್ತಾ ಇದೆಯಾ ಅಂತ ದೇವರು ನಮ್ಮನ್ನ ಎಚ್ಚರಿಸುತ್ತಲೇ ಇರ್ತಾನೆ. ಆದ್ರಿಂದಲೇ ಪವಿತ್ರಾತ್ಮನನ್ನ ನಮಗೆ ಕೊಟ್ಟಿರು. ಆದ್ರೆ ನಾವು ಎಷ್ಟು ಸಾರಿ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟಿದ್ದೇವೆ ಅಲ್ವಾ? ಅದನ್ನೇ ನಾವು ರೋಮಾಪುರದವರಿಗೆ ಬರೆದ ಅಧ್ಯಾಯ 8ನೇ ವಚನ, 8ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ರೋಮ 8 2ನೇ ವಚನ. ಜೀವವನ್ನುಂಟು ಮಾಡುವ ಆದ್ಮೇಲೆ 1ನೇದು, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಅಷ್ಟಕ್ಕೆ ಬೈಬಲ್ ಮುಚ್ಚಿಬಿಡ್ಲಿಲ್ಲ. ಮುಚ್ಚಿಬಿಟ್ಟಿದ್ಯಾ? ಇಲ್ಲ. ಇಲ್ಲ.
ಆ ನಂತರ ಹೇಳ್ತಾ ಇದ್ದೆ, ಪವಿತ್ರಾತ್ಮನಿಗೆ ಯಾರೆಲ್ಲ ಒಪ್ಪಿಸ್ಕೊಟ್ಟಿದ್ದಾರೋ ಅವರಿಗೆ ಅಪರಾಧ ನಿರ್ಣಯ ಇಲ್ಲ. ಯಾರು ಯೇಸುಸ್ವಾಮಿಯನ್ನ ಕೇಳಿ ನಂಬಿ ಅಂಗೀಕರಿಸ್ಕೊಂಡು ನಮ್ಗೆ ಹೆಂಗ್ ಬೇಕಾದ್ರೂ ಹಂಗ ಜೀವಿತ ನಡೆಸ್ತಾ ಇರೋರ್ಗೆಲ್ಲ ಇಲ್ಲಿ ಹೇಳ್ತಾ ಇರೋದು. ಅಲ್ಲಿ ಹೇಳ್ತಾ ಇರೋದು ಯಾರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತೆ 2ನೇ ವಚನದಿಂದ ಫುಲ್ ಆಗಿ ಓದ್ ನೋಡಿ. ಯಾರು ಪವಿತ್ರಾತ್ಮನ ವಶಕ್ಕೆ ತಮ್ಮನ್ನ ಒಪ್ಪಿಸಿಕೊಟ್ಟಿದ್ದಾರೋ ಅವರಿಗೆ ಆ ಅಪರಾಧ ನಿರ್ಣಯ ಇಲ್ಲ. ನಾವು ಎದ್ದು ನಿಂತ್ಕೊಳ್ಳೋಣ, ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ. ಈ ಶ್ರೀಮಂತನ ಹಾಗೆ, ಈ ಐಶ್ವರ್ಯವಂತನ ಹಾಗೆ ಪಾತಾಳದಲ್ಲಿ ಹೋಗಿ ಅಥವಾ ನಮ್ಮ ಉಸಿರು ಹೋದ ಮೇಲೆ ನಾವು ಪಾಠ ಕಲ್ತ್ಕೊಂಡ್ರೆ ಅದು ತಡವಾಗ್ತದೆ ಪ್ರಿಯ. ಈಗಲೂ ನಿಮಗೆ ದೇವರು ಅವಕಾಶ ಕೊಟ್ಟಿದ್ದಾರೆ. ನಾವು ನಿಮ್ಮನ್ನ ನೋಡುವುದು ಬೇಡ ಪ್ರಿಯರೇ, ದೇವರು ನಿಮ್ಮನ್ನ ನೋಡುತ್ತಾ ಇದ್ದಾನೆ. ದೇವರ ಮುಂಭಾಗದಲ್ಲಿ ನಿಮ್ಮ ತಲೆಗಳನ್ನ ಬೊಗ್ಗಿಸಿ ನಿಮ್ಮ ಆತ್ಮವನ್ನ ಕೆಳಗಡೆ ಜಜ್ಜಿ ಆತನ ಮುಂದೆ ನೀವು ಏನಾಗಿದ್ದೀರಿ ಎಂಬುದನ್ನ ಒಪ್ಪಿಕೊಳ್ಳಿ ಪ್ರಿಯರೇ. ನೀವು ಆ ಪವಿತ್ರತ್ವವನ್ನ ಸಿದ್ಧಿಗೆ ತರುತ್ತಾ ಇದ್ದೀರಾ. ಪರಿಶುದ್ಧನಾದ ದೇವರು ಏನ್ ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕು ಅಂತ. ಅದು ಒಂದು ಕಮ್ಯಾಂಡ್ಮೆಂಟ್ ಆಗಿ ನಮ್ಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಈಗಲೂ ಕಾಲ ಮಿಂಚಿಲ್ಲ ಪ್ರಿಯರೇ. ಈ ಕ್ಷಣ ಈವಾಗಲಿಂದ ದೇವನೇ, ಪವಿತ್ರಾತ್ಮನೇ ನನ್ನ ಜೀವಿತವನ್ನ ಬದಲಾಯಿಸು. ಈ ಶ್ರೀಮಂತನ ಹಾಗೆ ನರಕದಲ್ಲಿ ಹೋಗಿ ನಾನು ಪಾಠವನ್ನ ಕಲಿಯುವುದು ಬೇಡ ಸ್ವಾಮಿ ಅಂತ ನಮ್ಮನ್ನ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಪ್ರತಿದಿನ ಪ್ರತಿ ಗಳಿಗೆ ದೇವರು ನಮ್ಮಿಂದ ಏನೋ ನಮ್ಮಿಂದ ಆಗದೆ ಇರುವುದನ್ನ ಕೇಳಲಿಲ್ಲ ಪ್ರಿಯರೇ. ನಮ್ಮ ಕೈಯಲ್ಲಿ ಆಗುವುದನ್ನೇ ಕೇಳುತ್ತಾ ಇದ್ದಾನೆ. ಅದರಿಂದ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯನ್ನ ಜೇಕಬಣ್ಣ ಅವರು ಮಾಡುವಾಗ ನಮ್ಮನ್ನ ಒಪ್ಪಿಸಿಕೊಡೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭುವೇ, ರಕ್ಷಕನೇ, ನಮ್ಮ ಜೀವಿತದ ಒಡೆಯನೇ, ನಿನಗೆ ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತೇವೆ. ಈ ಲೋಕದ ಜೀವಿತವು ಮತ್ತು ಮರಣದ ನಂತರ ಇರುವ ಜೀವಿತದ ಅಂತರಗಳನ್ನು ಈ ದಿನ ನಮಗಾಗಿ ನೀನು ಮಾತನಾಡಿದ್ದಿ. ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವಾದ ದೇವನೇ, ತಾತ್ಕಾಲಿಕವಾಗಿರುವ ಈ ಲೋಕದ ಜೀವಿತಕ್ಕಿಂತ ನಿತ್ಯ ನಿರೀಕ್ಷೆಯ ಜೀವಿತವು ನಮಗೆ ಅತ್ಯವಶ್ಯಕವಾಗಿದೆ. ಜನ್ಮ ಒಂದೇ ಆದರೂ, ಮರಣವು ಒಂದೇ ಆದರೂ, ನಿತ್ಯ ಜೀವ ಎಂದೆಂದೂ ಇರುವಂಥದ್ದನ್ನು ನಾವು ಜ್ಞಾಪಿಸಿಕೊಂಡವರಾಗಿ ದೇವ, ಈ ಲೋಕದಲ್ಲಿ ಜೀವಿಸುವ ನಾವೆಲ್ಲರೂ ಕೂಡ ನಿನ್ನ ವಾಕ್ಯಗಳನ್ನು ಧ್ಯಾನಿಸುತ್ತಾ, ನಿನ್ನ ವಾಕ್ಯಗಳ ಅನುಸಾರವಾಗಿ ಜೀವಿಸುತ್ತಾ, ನಿನ್ನ ನಿತ್ಯ ಜೀವಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ನೀನು ವಾಕ್ಯಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಿ. ನಶ್ವರ ಲೋಕದಲ್ಲಿ ದೇವ, ನಾವು ಜೀವಿಸುತ್ತ ಸಂದರ್ಭಗಳಲ್ಲಿ ನೀನೇ ನಮಗೆ ನಿನ್ನ ಪರಿಶುದ್ಧಾತ್ಮನಿಂದ ನಿನ್ನ ಸನ್ಮಾರ್ಗವನ್ನು ನಡೆಸುತ್ತಾ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವ ಹಾಗೆ ಸಹಾಯ ಮಾಡು. ಅಲ್ಪರು ಅಯೋಗ್ಯರು ಆಗಿರುವ ನಮ್ಮ ಬಲಹೀನತೆಗಳನ್ನು ನೀವು ತೆಗೆದುಹಾಕಿ ದೇವರೇ, ನೀನು ಹೇಳಿಕೊಟ್ಟ ನಿನ್ನ ವಾಕ್ಯಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಮುಂದಿನ ನಮ್ಮ ನಿತ್ಯ ಜೀವದ ಹಾದಿಯನ್ನು ಸುಗಮವಾಗಿ ಹೋಗಲಿಕ್ಕಾಗುವ ಈ ಲೋಕದಲ್ಲಿ ಇರುವವರಿಗೂ ದೇವರೇ, ನಾವು ಅದಕ್ಕಾಗಿ ಎಣಗಾಡಿ ನಿನ್ನ ಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮನ್ನು ಸಿದ್ಧಗೊಳಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಕರ್ತನೆ, ಇದು ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಈ ಲೋಕವು, ಈ ಮನುಷ್ಯನ ಶರೀರವು ಅಳಿದು ಹೋಗುತ್ತದೆ, ನಿನ್ನ ವಾಕ್ಯಗಳು ಎಂದೆಂದಿಗೂ ಜೀವಿಸುತ್ತದೆ ಎಂಬುದನ್ನು ನಮಗೆ ತಿಳಿಯಪಡಿಸಿದ್ದೀರಿ. ನಮ್ಮ ದಿವ್ಯ ಜ್ಯೋತಿ ನ್ಯಾಷನಲ್ ಸಭೆ ಎಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ದೇವರೇ, ನಾವು ಒಬ್ಬರನ್ನೊಬ್ಬರು ಆ ಪರದೈಸಿಯಲ್ಲಿ, ಪರಲೋಕದಲ್ಲಿ ಒಂದಾಗಿ ಜೀವಿಸುವಂತೆ ಕೃಪೆಯನ್ನು ಒದಗಿಸಿಕೊಡು. ಯಾರೊಬ್ಬರು ಪಾತಾಳಕ್ಕಾಗಲಿ ನರಕಕ್ಕಾಗಲಿ ಹೋಗದ ಹಾಗೆ ನೀವು ನಮ್ಮನ್ನು ಈ ದಿನ ಎಚ್ಚರಿಸಿಕೊಟ್ಟಿದ್ದಿ.
ಅದರ ಸಿದ್ಧತೆಗಳನ್ನು ಮಾಡುವ ಸಂದರ್ಭವನ್ನು ನಮಗೆ ಜ್ಞಾಪಿಸಿದ್ದು ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೀನು ಬರುವ ದಿನಗಳು ಸಮೀಪವಾಗಿರುವುದರಿಂದ ಪ್ರಭುವೇ, ನಾವು ಸಿದ್ಧ ಮನಸ್ಸಿನಿಂದ ಶುದ್ಧರಾಗಿ ಜೀವಿಸುತ್ತಾ ನಿನ್ನ ಸಾನ್ನಿಧ್ಯಕ್ಕೆ ಬರುವ ಹಾಗೆ ನಮ್ಮ ಪ್ರತಿಯೊಬ್ಬರ ಜೀವಿತಗಳನ್ನು ನೀವೇ ರೂಪಿಸಿ ನಡೆಸಿಕೊಡ್ರಿ. ಸಕಲ ಪ್ರಯತ್ನಗಳನ್ನು ನಾವು ಮಾಡುತ್ತಾ ನಿನ್ನ ಇಚ್ಛೆಯ ಮೇರೆಗೆ, ನಿನ್ನ ಚಿತ್ತಾನುಸಾರ, ನಿನ್ನ ಆಜ್ಞೆಗಳನ್ನು ಪರಿಪಾಲಿಸುತ್ತಾ ದೇವರೇ ನಾವು ಜೀವಿಸುವ ಮಾರ್ಗವನ್ನು, ಸಹಾಯವನ್ನು ನೀವು ನಮಗೆ ದಯಪಾಲಿಸಿಕೊಡ್ಬೇಕೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವ ಎಲ್ಲ ನಿನ್ನ ದೇವ ಮಕ್ಕಳು ಕೂಡ ದೇವರೇ, ಈ ದಿನ ನಮ್ಮ ಆಂತರ್ಯ ಸಂಗತಿಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾ ನಮ್ಮ ಮುಂದಿನ ಜೀವಿತಗಳನ್ನು ಸರಿಪಡಿಸಿಕೊಂಡು ಉತ್ತಮವಾದ ರೀತಿಯಲ್ಲಿ ನಡೆದು ಪ್ರಭು ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗುವಾಗೆ ನಿನ್ನ ಅನ್ಯೋನ್ಯತೆಯಲ್ಲಿ ಸದಾಕಾಲ ನಿತ್ಯ ಜೀವದಲ್ಲಿ ಪಾಲುಗಾರರಾಗುವಾಗೆ ನಾವು ನಮ್ಮನ್ನು ಸಿದ್ಧಗೊಳಿಸಿ ಆಶೀರ್ವದಿಸಬೇಕೆಂದು ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯವಾಗಿ ಬೇಡಿಕೊಳ್ತೇವೆ. ಪ್ರೀತಿಯುಳ್ಳ ತಂದೆಯೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೆ ಎಂದು ಸದಾ ಕಾಲವು ನಮ್ಮೆಲ್ಲರೊಡನೆ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.